ಹರೇ ರಾಮ. ಕರುಣರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರುಪು ಬಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಲಿ ಎಮ್ಮ ಮಾನಸದಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿಃ ಪ್ರಸನ್ನ ಮನಸಸ್ತೆ ಮೇ ಸತ್ಯಾಂ ಕುರ್ವಂತು ಭಾರತೀ. ಇರುವಾಗಲೂ ಇಲ್ಲದವರಂತೆಯೇ ಇರುವವರುಂಟು, ಗತಿಸಿದ ಬಳಿಕವೂ ದೇಹವನ್ನು ತ್ಯಜಿಸಿದ ಬಳಿಕವೂ ಕೂಡ ಹಸಿರಾಗಿ ಜನತೆಯ ಹೃದಯದಲ್ಲಿ ಚಿರಸ್ಥಾಯಿಯಾಗಿ ಉಳಿಯುವವರು ಕೂಡ ಉಂಟು. ಗಾಕು ಹೆಗಡೆಯವರು, ಗಣಪತಿ ಕುಪ್ಪಯ್ಯ ಹೆಗಡೆಯವರು ಎರಡನೇ ವರ್ಗಕ್ಕೆ ಸೇರಿದವರು. 94ರಲ್ಲಿ ನಾವು ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದು, 92ರಲ್ಲಿ ಅವರು ತೀರ್ಕೊಂಡಿದ್ದು. ನಾವು ಸನ್ಯಾಸ ಸ್ವೀಕಾರ ಮಾಡುವ 2 ವರ್ಷ ಮೊದಲೇ ಅವರು ಅಸ್ತಂಗತರಾಗಿದ್ದರು. ಆದರೆ ಸನ್ಯಾಸ ಸ್ವೀಕಾರ ಮಾಡುವಾಗಲೂ ಕೂಡ ಅವರ ಹೆಸರು ತುಂಬ ಇತ್ತು. ಮಠದ ಹತ್ತಿರದ ವಲಯದಲ್ಲಿ, ಧಾರ್ಮಿಕ ಪಂಚಾಂಗದ ಅಥವಾ ಪಂಚಾಂಗಗಳ ವಲಯದಲ್ಲಿ, ಜ್ಯೋತಿಷ್ಯದ ವಲಯದಲ್ಲಿ ಅವರ ಹೆಸರು ಎಲ್ಲೆಲ್ಲೂ ಇತ್ತು. ಅವರ ಹೆಸರು ಉಳಿಯೋದಕ್ಕೆ ಕಾರಣ ಕೇವಲ ಅವರ ವಿದ್ಯೆ ಅಲ್ಲ, ಅವರ ಸಮರ್ಪಣೆ, ನಿಷ್ಠೆ. ರಾಮ ಒಂದು ಕಡೆ ಹೀಗೆ ಹೇಳೋದುಂಟು, ರಾಮನು ಹೇಳೋದುಂಟು, ಲಕ್ಷ್ಮಣನು ಕೂಡ ಹೇಳೋದುಂಟು. ರಾಕ್ಷಸರ ಜೊತೆಗೆ ಯುದ್ಧ ನಡೆಯುವ ಸಂದರ್ಭದಲ್ಲಿ ರಾಕ್ಷಸರು ತುಂಬ ತಮ್ಮ ಪರಾಕ್ರಮವನ್ನು ಕೊಚ್ಚಿಕೊಂಡಾಗ ಅವರು ಪ್ರತ್ಯುತ್ತರ ಕೊಟ್ಟಿದ್ದುಂಟು, ನಾವು ಹೆಚ್ಚು ಮಾತನಾಡೋದಿಲ್ಲ, ಬಾಣಗಳ ಮೂಲಕ ಮಾತನಾಡ್ತೇವೆ ಅಂತ. ಒಂದು ಕೃತಿಯೇ ಮಾತು, ನಡೆಯೇ ನುಡಿ, ಪ್ರತ್ಯೇಕ ನುಡಿಯಿಲ್ಲ, ಪ್ರತ್ಯೇಕ ಭಾಷಣಗಳಿಲ್ಲ. ಈ ಗಾಕು ಹೆಗಡೆಯವರು ಹೀಗೆ ಇದ್ದವರು. ಬಹಳ ಮಾತಿಲ್ಲ, ಮನ್ನಣೆಯ ಆಕಾಂಕ್ಷೆ ಇಲ್ಲ, ಆದರೆ ದೊಡ್ಡ ಸೇವೆ, ಪಂಚಾಂಗದ ಸೇವೆ. ಈ ಧಾರ್ಮಿಕ ಪಂಚಾಂಗ ಬಹಳ ಕಾಲ ನಡ್ಕೊಂಡು ಬಂದಿದ್ದರೆ ಅದಕ್ಕೆ ದೊಡ್ಡ ಕಾರಣವಾಗಿದ್ದವರು ಅವರು. ಯೋಗ ಅಂದರೆ ಕಾಲದ ಕುರಿತಾಗಿ ಪ್ರವಚನ ನಡೀತಾ ಇದೆ, ಅದರಲ್ಲಿಯೂ ಕೂಡ ಜ್ಯೋತಿಷದ ಕುರಿತಾಗಿ ಪ್ರವಚನ ನಡೀತಾ ಇರತಕ್ಕಂಥದ್ದು. ಏತನ್ಮಧ್ಯದಲ್ಲಿ ಗಾಕು ಹೆಗಡೆಯವರ, ಗಣಪತಿ ಕುಪ್ಪಯ್ಯ ಹೆಗಡೆಯವರ ಅನಾವರಣ ಆಗಿರುವಂಥದ್ದು. ಸೂರ್ಯ ಸಿದ್ಧ ಅಂತ, ಇಂದು ನಿನ್ನೆಯದಲ್ಲ, ಅದು ತುಂಬ ಪ್ರಾಚೀನವಾಗಿರ್ತಕ್ಕಂಥ ಜ್ಯೋತಿಷದ ಗಣಿತ. ಅದನ್ನು ಉಳಿಸಬೇಕು ಅನ್ನೋದು ಮಠದ ಒಂದು ತೀವ್ರವಾಗಿರ್ತಕ್ಕಂಥ ಒಂದು ಇಚ್ಛೆ, ದೊಡ್ಡ ಗುರುಗಳದ್ದು, ಅವರ ಹಿಂದಿನೆಲ್ಲ ಗುರುಗಳ ಸಂಕಲ್ಪ ಅದು. ಯಾಕೆಂದರೆ ಆಧುನಿಕಕ್ಕೆ ನಾವು ಹೋಗ್ಬಿಡಬಾರ್ದು. ಇವತ್ತು ಆ ಗಣಿತದ ಮೂಲಕವಾಗಿ ಗ್ರಹಗಳು ನಡೀತಕ್ಕಂಥ ಆ ವಿಧಾನವೇ ಮರೆಯಾಗಿ ಅದರ ಬದಲು ಈ ವಿದೇಶಿಯರು, ಆಧುನಿಕರು, ಅವರು ತಮ್ಮ ಯಂತ್ರಗಳ ಮೂಲಕವಾಗಿ ಗ್ರಹಗಳ ಗತಿಯನ್ನು ಏನು ಕೊಡ್ತಾರೋ
ಅದನ್ನು ಹಾಗೆ ಪಂಚಾಂಗಕ್ಕೆ ಹಾಕ್ತಕ್ಕಂಥ ಪದ್ಧತಿ ಬಂದಿದೆ. ಲಂಡನ್ ನಮಗೆ ಗುರು ಇವತ್ತು ಆ ಸ್ಥಿತಿ ಇದೆ ಅಂತ. ಗ್ರೀನ್ವಿಚ್, ಲಂಡನ್ ಅವರು ಕೊಡು ಎಫಿಮೆರೀಸ್ ಅದು ನಮಗೆ ಗುರು, ಅದು ಪಂಚಾಂಗದ ರೂಪ ಅಂತೇಳಿ ನಮ್ಮ ಮಧ್ಯೆ ಸಂಚಾರ ಮಾಡ್ತಾ ಇರ್ತದೆ. ಇದನ್ನು ಪರಂಪರೆ ಒಪ್ಪಲಿಲ್ಲ, ಮಠ ಒಪ್ಪಲಿಲ್ಲ. ಹಾಗಾಗಿ ಧಾರ್ಮಿಕ ಪಂಚಾಂಗವನ್ನು ಪ್ರಾರಂಭ ಮಾಡಬೇಕಂತ ಪ್ರಮೇಯ ಬಂದು ಇರುವ ಪಂಚಾಂಗಗಳು ಆ ಕಡೆಗೆ ದೃಕ್ಕಿನ ಕಡೆಗೆ ಹೋದಾಗ, ದೃಕ್ ಅಂದರೆ ಕಣ್ಣಿಗೆ ಕಾಣುವಂಥದ್ದು, ಯಂತ್ರಗಳ ಮೂಲಕ ಕಣ್ಣಿಗೆ ಕಾಣುವಂಥದ್ದು, ಆ ಕಡೆಗೆ ಹೋದಾಗ ಇಲ್ಲ ನಾವು ನಮ್ಮ ಪರಂಪರೆ ಉಳಿಸ್ಕೊಳ್ಬೇಕು ಅಂತ ಆ ಒಂದು ಪ್ರಯತ್ನ ಅದು ಆರಂಭ ಆಗಿರುವಂಥದ್ದು. ದೊಡ್ಡ ಗುರುಗಳು ಮಾಡಿರ್ತಕ್ಕಂಥ ದೊಡ್ಡ ಕೆಲಸ ಅದು ಇಂದಿನವರೆಗೂ ಕೂಡ ನಡೆದುಕೊಂಡು ಬಂದಿದೆ. ಅದು ಆ ನಡೆಸಿಕೊಂಡು ಬರುವಲ್ಲಿ ದೊಡ್ಡ ಪಾತ್ರ ಗಾಕು ಹೆಗಡೆ ಅವರದ್ದು ಇತ್ತು. ಅವರನ್ನು ನಾವು ನೆನೆಸ್ತೇವೆ. ಮತ್ತು ಅವರ ಕುಟುಂಬ ವರ್ಗ ಇವತ್ತು ಅವರ ಮನೆಯವರೆಲ್ಲ ಬಂದಿದ್ದಾರೆ, ಅವರೆಲ್ಲ ಸೇವೆ ಮಾಡಿದ್ದಾರೆ. ಪಂಚಾಂಗದಲ್ಲಿ ಬಂದ ಅನೇಕ ಮಹಿಳೆಯರು, ವಯಸ್ಸಾದವರು ಅವರೆಲ್ಲ ಪಂಚಾಂಗಕ್ಕೆ ಸೇವೆ ಮಾಡಿರ್ತಕ್ಕಂಥವ್ರು, ಪ್ರತಿಫಲಾಪೇಕ್ಷೆ ಇಲ್ಲದೆ ಸೇವೆ ಮಾಡಿರ್ತಕ್ಕಂಥವ್ರು. ಹಾಗಾಗಿ ಅವರೆಲ್ಲರನ್ನೂ ತುಂಬ ಪ್ರೀತಿಯಿಂದ ಹರಿಸ್ತೇವೆ. ಆ ಮನೆಯಲ್ಲಿ ಗಾಕು ಹೆಗಡೆ ಅಂಥವರು ಮತ್ತೆ ಮತ್ತೆ ಹುಟ್ಟಿ ಬರಲಿ, ಸೂರ್ಯ ಸಿದ್ಧಾಂತ ಉಳಿಯಲಿ ಅಂತ. ನಮ್ಮ ಪರಂಪರೆ ಅದ್ಭುತವಾಗಿರುವಂಥದ್ದು. ಗಣಿತದ ಮೂಲಕವೇ ಕರಾರುವಕ್ಕಾಗಿ ಹೇಳ್ತಾ ಇದ್ರು ಅಂತ. ಇವತ್ತು ಸೂರ್ಯ ಎಲ್ಲಿರ್ತಾನೆ, ಇವತ್ತು ಬುಧ ಇಂತಹ ರೇಖೆಯಲ್ಲೇ ಇರ್ತಾನೆ, ಇಂತಹ ದಿನ ಇಷ್ಟು ಹೊತ್ತು ಇಷ್ಟು ನಿಮಿಷ ಕ್ಷಣಕ್ಕೆ ಗ್ರಹಣ ಆಗ್ತದೆ ಅಂತ ಅದು ಹಾಗೆ ಆಗ್ತಾ ಇರ್ತದೆ. ಆದರೆ ಕಾಲಕಾಲಕ್ಕೆ ಪರಿಷ್ಕಾರಗಳು ಬೇಕಾಗ್ತವೆ. ಅದಕ್ಕೆ ನೂರಾರು ವರ್ಷಗಳ ಕಳೆದಾಗ ಸಣ್ಣ ಸಣ್ಣ ವ್ಯತ್ಯಾಸಗಳು ಬರ್ತವೆ. ಗ್ರಹಗಳ ಚಲನೆಯಲ್ಲಿ ಚೂರು ವ್ಯತ್ಯಾಸಗಳು ಬರ್ತವೆ. ಅದಕ್ಕೆ ಬೇಕಾದ ಪರಿಷ್ಕಾರವನ್ನು ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಅದಕ್ಕೆ ಅಂಥ ವ್ಯವಸ್ಥೆಗಳು ನಮ್ಮ ದೇಶದಲ್ಲಿ ಒಂದು 200-300 ವರ್ಷದಿಂದಲೇ ತಪ್ಪಿ ಹೋಗಿದೆ. ಆ ಪರಿಷ್ಕಾರಗಳು ಆಗ್ತಾ ಇಲ್ಲ. ಹಾಗಾಗಿ ಸಣ್ಣ ಸಣ್ಣ ವ್ಯತ್ಯಾಸ ಬರೋದುಂಟು ಅಂತ. ಅಷ್ಟನ್ನೇ ನೆಪವಾಗಿಟ್ಟುಕೊಂಡು ನಿಮಿತ್ತವಾಗಿಟ್ಕೊಂಡು ನಾವು ನಮ್ಮ ಪರಂಪರೆಯನ್ನು ಬಿಟ್ಟು ಹೋಗುವಂಥದ್ದು, ನಮ್ಮ ಗಣಿತವನ್ನು ನಾವು ಬದಿಗೆ ಹಾಕುವಂಥದ್ದು ಸರಿಯಲ್ಲ ಅಂತ. ಯಾಕೆಂದರೆ ನೀವು ವಿದೇಶಿಯರ ಹಿಂದೆ ಹೋದರೆ ಅವರ ರೀತಿಯೇ ಬೇರೆ ಇದೆ. ಮುಂದೆ ಆ ಪ್ರಶ್ನೆ ಇದೆ, ಅದನ್ನು ಪ್ರಸ್ತಾಪ ಮಾಡ್ತೇವೆ. ಅವರು ಸೂರ್ಯನನ್ನು ನಕ್ಷತ್ರ ಅಂತ ಹೇಳ್ತಾರೆ, ಚಂದ್ರನನ್ನು ಉಪಗ್ರಹ ಅಂತ ಹೇಳ್ತಾರೆ, ಯುರೇನಸ್ ನೆಪ್ಚೂನ್ ಇದೆ ಅಂತ ಹೇಳ್ತಾರೆ. ಅದಕ್ಕೊಂದು ಪರ ಹೇಳಬೇಕಾಯ್ತು, ಜಾತಕದಲ್ಲಿ ಬರೀಬೇಕಾಯ್ತು ಯುರೇನಸ್ ನೆಪ್ಚೂನ್ಗಳನ್ನು ಕೂಡ. ರಾಹುಕೇತುಗಳ ಬಗ್ಗೆ ಅವರಿಗೆ ಪರಿಕಲ್ಪನೆ ಇಲ್ಲ, ಮಾಂದಿಯ ಬಗ್ಗೆ ಪರಿಕಲ್ಪನೆ ಇಲ್ಲ, ಜಾತಕವೇ ಬೇರೆ ಆಗ್ತದೆ. ಒಟ್ಟು ಗ್ರಹ ಕುಂಡಲೇ ಬೇರೆ ಆಗ್ತದೆ. ಗ್ರಹಗಳಿಗೆ ವಕ್ರಗತಿ ಇದೆ. ಸೂರ್ಯ ಸಿದ್ಧಾಂತದ ದೃಷ್ಟಿಯಿಂದ ಈ 5 ಗ್ರಹಗಳು ಮಂಗಲ, ಬುಧ, ಗುರು, ಶುಕ್ರ, ಶನಿಗಳು ಕೆಲವು ಬಾರಿ ಹಿಂದಕ್ಕೆ ಸಂಚಾರ ಮಾಡ್ತವೆ. ಮುಂದೆ ಹೋಗ್ತಾ ಇದ್ದ ಗ್ರಹಗಳು ಹಿಂದಕ್ಕೆ ಸಂಚಾರ ಮಾಡ್ತಾ ಇರ್ತವೆ ಅಥವಾ ಹಾಗೆ ತೋರಿ ಬರ್ತವೆ. ಆ ವಕ್ರಗತಿಗೆ ವಿಶೇಷ ಫಲ ಇದೆ. ನೀವು ಪೂರ್ತಿ ಆಧುನಿಕಕ್ಕೆ ಹೋದರೆ ಆ ವಕ್ರಗತಿಯೇ ಇಲ್ಲ, ಅದೆಲ್ಲ ಸುಮ್ಮನೆ ಅಂತ ಹೇಳ್ತಾರೆ ಅವರು. ಹಾಗಾಗಿ ಈಗ ಒಂದು ಬೇಲಿ ತೆಗೆದು ಬಿಟ್ಟರೆ ಮುಂದಕ್ಕೆ ಬೇಲೆ ಇಲ್ಲ ಅಂತ, ಮುಂದಕ್ಕೆ ಅದು ಅಂತ್ಯವೇ ಇಲ್ಲ ಅದಕ್ಕೆ ಅಂತ. ಒಂದು ಸಾರಿ ಕಾಲು ಜಾರಿದರೆ ಅದು ಎಷ್ಟು ಕೆಳಗೆ ನಾವು ಹೋಗ್ತೇವೆ, ಎಷ್ಟು ದೂರ ಹೋಗ್ತೇವೆ ಅನ್ನೋದಕ್ಕೆ ಲೆಕ್ಕ ಇಲ್ಲ ಅಂತ. ಬೇಲಿಯನ್ನು ತೆಗಿಬಾರ್ದು ಅಂತ. ಹಾಗಾಗಿ ಸೂರ್ಯ ಸಿದ್ಧಾಂತ ಎನ್ನುವ ಬೇಲಿಯನ್ನು ಉಳಿಸ್ಕೊಳ್ಬೇಕು, ಆ ಗಣಿತವನ್ನು ಉಳಿಸ್ಕೊಳ್ಬೇಕು. ಅದಕ್ಕೆ ನಾವು ಪರಿಷ್ಕಾರಗಳನ್ನು ಮಾಡ್ಕೊಂಡು ಮುಂದುವರಿಬೇಕು ಹೊರತು ನಾವು ಯಾವ ಕಾರಣಕ್ಕೂ ಗೊತ್ತಿಲ್ಲದ ಕ್ಷೇತ್ರದಲ್ಲಿ ಹೆಜ್ಜೆ ಇಡಬಾರದು, ಭಿನ್ನ ಮಾರ್ಗವನ್ನು ತುಳಿಯಬಾರದು. ಅದಕ್ಕಾಗಿ ಗಾಕು ಹೆಗಡೆಯವರನ್ನು ಮತ್ತೊಂದು ಬಾರಿ ನಾವು ಸ್ಮರಣೆ ಮಾಡ್ತೇವೆ. ಸಾಗರ ಮಂಡಲದ ಸೇವೆ, ಮರಗುಡಿ ವಲಯ, ಗೋಗೋಡು ವಲಯ, ಗೋಳುಗೋಡು ವಲಯ, ಆವಿನಹಳ್ಳಿ ಮತ್ತು ಇಕ್ಕೇರಿ ವಲಯಗಳ ಭಕ್ತರು, ಶಿಷ್ಯರು ಇವತ್ತಿಲ್ಲಿಗೆ ಬಂದಿದ್ದಾರೆ. ನೀವು ಬಂದಿದ್ದು ವ್ಯರ್ಥ ಆಗಬಾರ್ದು. ನೀವು ನಿಮ್ಮ ಹೃದಯದ ಪಾತ್ರೆಗೆ ತುಂಬ ಆಶೀರ್ವಾದದ ಅಮೃತವನ್ನು ತುಂಬಿಕೊಂಡು ಹೋಗಬೇಕು. ಗಂಗೆಯಲ್ಲಿ ಮಿಂದಿದ್ರೆ ಒಂದು ಬದಲಾವಣೆ ಇದೆಯಂತೆ ಅವನಲ್ಲಿ. ನಮ್ಮ ಉಪಾಧ್ಯಾಯರು ಯಾವಾಗಲೂ ಹೇಳ್ತಾ ಇದ್ರು, ಇದ್ದೇ ಇದೆ ಒಂದು ಬದಲಾವಣೆ ಅಂತ, ಯಾರೇ ಮಿಂದಿದ್ರು ಕೂಡ ಅಂತ. ಹಾಗೆ ನೀವು ಗುರು ಸನ್ನಿಧಿಗೆ, ರಾಮನ ಸನ್ನಿಧಿಗೆ ಬಂದು ಹೋದಾಗ ಒಂದು ಬದಲಾವಣೆ, ಅದು ಒಳ್ಳೆಯ ಬದಲಾವಣೆ. ನೀವು ಮನೆಗೆ ಹೋಗುವಾಗ ನಿಮ್ಮ ಮನ ಹೊಸತು, ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ಇದಾಗುವಂತೆ ಆಗಬೇಕು. ಹಾಗಾಗಿ ಆ ದೃಷ್ಟಿಯಿಂದ ನಿಮ್ಮೆಲ್ಲರನ್ನೂ ವೈಯಕ್ತಿಕವಾಗಿಯೂ ಹರಿಸ್ತೇವೆ. ಮತ್ತು ಈ ವಲಯಗಳು, ಈ ಪ್ರದೇಶಗಳನ್ನು ಕೂಡ ಅಲ್ಲಿ ಮಳೆ, ಬೆಳೆ, ಆರೋಗ್ಯ ಮತ್ತು ಸಮೃದ್ಧಿ ಇದೆಲ್ಲ ಚೆನ್ನಾಗಿರಲಿ, ನೆಮ್ಮದಿ ಇರಲಿ, ಧರ್ಮ ಮಾರ್ಗದಲ್ಲಿ ಗತಿ ಇರಲಿ, ಧರ್ಮವನ್ನು ಬಿಡದೇ ಇರತಕ್ಕಂಥ ಚಲನೆ ಇರಲಿ ಎಂಬುದಾಗಿ ನಾವು ಈ 5 ವಲಯಗಳನ್ನು ಮನಸಾರೆ ಹರಸುವಂಥದ್ದು, ಹಾರೈಸುವಂಥದ್ದು. ಇನ್ನು ಗಾಕು ಹೆಗಡೆಯವರ ನೆನಪಿನೊಂದಿಗೆ ನಾವು ಕಾಲದ ಕುರಿತಾದ ಪ್ರವಚನವನ್ನು ಮುಂದುವರಿಸೋದಾದರೆ ಹಿಂದಿನ ನೆನಪನ್ನು ಕೂಡ ಸ್ವಲ್ಪ ಮಾಡ್ಕೊಳ್ಬೇಕಾಗ್ತದೆ ನಾವು ಅಂತ. ನಮ್ಮ ಮಕ್ಕಳಿದ್ದಾರೆ,
ಇಲ್ಲಿ ನಮಗೇ ಮಕ್ಕಳಿರುವುದಕ್ಕಿಂತ ಹೆಚ್ಚಿನ ಹೆಚ್ಚಿನವರವರು ಅಂತ, ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚು ಅಂಥ ಮಕ್ಕಳಿದ್ದಾರೆ. ಹಾಗಾಗಿ ಅವ್ರಿಗೆ ಹಿಂದಿನದೆಲ್ಲ ಮರ್ತೋಗೋದಿಲ್ಲ, ನೆನಪಿರ್ತದೆ. ಕಾಲವು ಮಾತನಾಡ್ತದೆ ಅಂತ, ಹಾಗಲ್ವ ನಾವು ಹೇಳ್ತಾ ಇದ್ದಿದ್ದು. ಕಾಲಕ್ಕೆ ನಮ್ಮ ಕುರಿತಾಗಿ ಮಮತೆ ಇದೆ, ಜೀವಗಳ ಕುರಿತಾಗಿ ಕಾಲಕ್ಕೆ ಮಮತೆ ಇದೆ, ಕರುಣೆ ಇದೆ. ಹಾಗಾಗಿ ಕಾಲ ನಮ್ಮೊಂದಿಗೆ ಮಾತನಾಡ್ತದೆ ಅಂತ. ಏನೆಂದು ಮಾತನಾಡುವಂಥದ್ದು? ಬದುಕಿನ ಮುಂದಿನ ದಾರಿಯನ್ನು ತೋರಿಸಿಕೊಡ್ತದೆ ಕಾಲ. ಎಲ್ಲಿ ಕಲ್ಲಿದೆ, ಮುಳ್ಳಿದೆ ಅಂತ, ಎಲ್ಲಿ ಕ್ಲೇಶ ಇದೆ, ದೋಷ ಇದೆ ಎಂಬುದನ್ನು ಕಾಲ ನಮಗೆ ಕಥನ ಮಾಡ್ತದೆ ಅಂತ. ನಮಗೊಂದು ಸ್ವಲ್ಪ ಅದರ ಭಾಷೆ ಅರ್ಥ ಆಗಬೇಕು, ಆ ಪರಿಭಾಷೆಯನ್ನು ತಿಳ್ಕೊಳ್ಬೇಕು. ಹಾಗಾಗಿ ಕಾಲದ ಭಾಷೆಯೇ ಗ್ರಹ ನಕ್ಷತ್ರಗಳು, ಅದರ ಪರಿಭಾಷೆ ಜ್ಯೋತಿಷ ಶಾಸ್ತ್ರ. ಅದರ ಪರಿಭಾಷೆ ಜ್ಯೋತಿಷ್ಯಗಳನ್ನು ಆಧರಿಸಿರ್ತಕ್ಕಂಥ, ಗಗನದಲ್ಲಿ ತೋರಿ ಬರತಕ್ಕಂಥ ಬೆಳಕುಗಳನ್ನು ಆಧರಿಸಿರ್ತಕ್ಕಂಥ, ಅಥವಾ ಪರಂಜ್ಯೋತಿಯನ್ನು ಮೂಲತಃ ಆಧರಿಸಿರ್ತಕ್ಕಂಥ, ಕೊಟ್ಟ ಕೊನೆಯಲ್ಲಿ ಪರಂಜ್ಯೋತಿಯ ಕಡೆಗೆ ನಮ್ಮನ್ನು ಒಯ್ತಕ್ಕಂಥ ಒಂದು ಶಾಸ್ತ್ರ. ಆ ಶಾಸ್ತ್ರವೇ ಅದರ ಪರಿಭಾಷೆ. ಹಾಗಾಗಿ ಅದರ ಮೂಲಕವಾಗಿ ನಾವು ಕಾಲದ ಸೂಚನೆಗಳನ್ನು ತಿಳ್ಕೊಳ್ಬೋದು, ಕಾಲದ ಮಮತೆಯನ್ನು ನಾವು ಆಸ್ವಾದನೆ ಮಾಡ್ಬೋದು. ಕಾಲ ಕ್ರೂರ ಅಲ್ಲ, ಕಾಲ ಕಟುಕ ಅಲ್ಲ, ಕಾಲ ಕರುಣಾಮಯ. ಆದರೆ ನಮಗೆ ಕಿವಿ ಇಲ್ಲದೆ ಇದ್ದರೆ, ನಮಗೆ ಮನಸ್ಸು ಇಲ್ಲದೆ ಇದ್ದರೆ, ಅರ್ಥ ಮಾಡಿಕೊಳ್ಳುವ ಮನಸ್ಸು ಇಲ್ಲದೆ ಇದ್ದರೆ, ಕೇಳುವ ಕಿವಿ ಇಲ್ಲದೆ ಇದ್ದರೆ, ಪಾಪ ಕಾಲ ನಮಗೆ ಹೇಳಿದ್ದೆಲ್ಲ ಅರಣ್ಯ ರೋದನ ಆಗ್ಬೋದು ಅಂತ. ಹಾಗಾಗಬಾರ್ದು ಅಂದರೆ ನಾವು ತಿಳ್ಕೊಳ್ಬೇಕು ಕಾಲದ ಭಾಷೆಯನ್ನು. ಕಾಲದ ಭಾಷೆಯೇ ರವಿಚಂದ್ರರು, ಕುಜಬುಧರು, ಗುರು ಶುಕ್ರರು, ಶನಿ, ರಾಹು ಕೇತುಗಳು, ಮಾಂದಿ, ಅಶ್ವಿನಿಯೇ ಮೊದಲಾದ ನಕ್ಷತ್ರಗಳು, ಮೇಷವೇ ಮೊದಲಾದ 12 ರಾಶಿಗಳು. ಇದನ್ನು ಕೊಂಚ ಪರಿಚಯ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಸರಳವಾಗಿ. ಸಾಮಾನ್ಯವಾಗಿ ಜ್ಯೋತಿಷ್ಯ ಅಂದರೆ ಕಬ್ಬಿಣದ ಕಡಲೆ ಅಂತ ಲೆಕ್ಕ. ವ್ಯಾಕರಣ, ಜ್ಯೋತಿಷ್ಯ ಎಲ್ಲ ಒಂದೇ ತೂಕಕ್ಕಾಗುವಂಥದ್ದು. ನಿಮ್ಮ ಯಾವುದಕ್ಕೆ ವಿದ್ಯಾಭ್ಯಾಸದಲ್ಲಿ ಗಣಿತ ಅಂದರೆ ಅದು ಅರ್ಥ ಆಗೋರಿಗೆ ಅರ್ಥ ಚೆನ್ನಾಗಾಗ್ತದೆ, ಉಳಿದವ್ರಿಗೆ ಅರ್ಥ ಆಗೋದೇ ಇಲ್ಲ ಅಂತ. ಗಣಿತ ಅಂದರೆ ಏನೋ ಒಂದು ಕಗ್ಗಂಟು, ಸೈನ್ಸ್ ಅಂದರೆ ಇದೇನೋ ಒಂದು ಕಗ್ಗಂಟು, ಒಂದು ಸೈನ್ಸು ಮ್ಯಾಥ್ಸು ಅಂತಂದು ಅದಕ್ಕೆ ಶಬ್ದಗಳು, ಅದೇನೋ ಒಂದು ಭೂತ ಅಂತ. ಹಾಗೆ ಜ್ಯೋತಿಷ್ಯವೂ ಕೂಡ ಅಂತ. ಮೊದಲನೇದಾಗಿ ಅದನ್ನು ಕಲಿಯುವ ಆಸಕ್ತಿ ಉಳ್ಳವರೇ ಕಡಿಮೆ, ಉಳ್ಳವರಲ್ಲಿ ಎಲ್ಲರಿಗೂ ಕೂಡ ಹತ್ತುತ್ತದೆ ಅಂತಿಲ್ಲ ಅದೇನು ಅಂತ. ಆದರೆ ಅದನ್ನು ಸರಳವಾಗಿ ಹೇಳಿದರೆ ಯಾರಿಗೂ ಕೂಡ ಅರ್ಥ ಆಗ್ಬೋದು ಅಂತ. ಹಾಗಾಗಿ ಒಂದು ಸಣ್ಣ ಪ್ರಯತ್ನ ಅದು. ಈ ರೀತಿಯ ಪರಿವೇಶದಲ್ಲಿ ತುಂಬ ಸರಳವಾಗಿ ಹೇಳೋದು ಕಷ್ಟ. ಅದಕ್ಕೆ ಒಂದು ಸಣ್ಣ ಸಭೆ ಬೇಕು, ಅದಕ್ಕೆ ವಿದ್ಯಾರ್ಥಿಗಳು ಅಂಥವ್ರು ಬೇಕು. ಆಗ ಅದನ್ನು ಸುಲಭವಾಗಿ ಅರ್ಥ ಮಾಡಿಸ್ಬೋದು, ಇದಕ್ಕಿಂತ ಹೆಚ್ಚು ಸುಲಭವಾಗಿ ಅರ್ಥ ಮಾಡಿಸ್ಬೋದು. ದೊಡ್ಡ ಸಭೆಗೆ ಅದನ್ನು ಅರ್ಥ ಮಾಡಿಸುವಂಥದ್ದು ಸರಳ ಅಲ್ಲ, ಆದರೂ ಕೂಡ ಒಂದು ಪ್ರಯತ್ನ. ಹಳೆಯ ನೆನಪು ಮಾಡ್ಕೊಳ್ಳೋದಾದರೆ ಮಕ್ಕಳೇ, ನಿಮಗೆ ಗ್ರಹ ವಿಶ್ವ ನೆನಪಿದೆಯಲ್ವಾ? ಗ್ರಹ ವಿಶ್ವ, ಗ್ರಹ ಕುಟುಂಬ, ಗ್ರಹ ದೇಹ, ಗ್ರಹ ದರ್ಬಾರ್, ಗ್ರಹಗಳು ಸೂಚಿಸುವ ದೇವತೆಗಳು ನೆನಪಿದೆ ಅಲ್ವಾ? ಸೂರ್ಯ ಯಾವ ದೇವತೆಯನ್ನು ಸೂಚಿಸ್ತಾನೆ? ಶಿವ ಅಲ್ವಾ? ಶನಿ ಶಾಸ್ತ ಮತ್ತು ಆಂಜನೇಯ, ಸರಿ ಇದೆ. ಗುರು ಯಾವ ದೇವತೆಯನ್ನು ಸೂಚಿಸ್ತಾನೆ? ಜೀವೋ ಮಹಾವಿಷ್ಣು. ಗುರುವನ್ನು ಜೀವ ಅಂತ ಕರೀತಾರೆ. ಗುರುವಿಗೆ ಇನ್ನೊಂದು ಶಬ್ದ ಜೀವ ಅಂತ, ಅವನೇ ಜೀವ ಈ ಜೀವನಕ್ಕೆ ಅಂತ. ಹಾಗಾಗಿ ಆ ಶಬ್ದ. ಗುರು ವಿಷ್ಣುವನ್ನು ಸೂಚನೆ ಮಾಡಿದರೆ ಲಕ್ಷ್ಮಿಯನ್ನು ಯಾರು ಸೂಚನೆ ಮಾಡ್ತಾರೆ? ಶುಕ್ರ. ನೆನಪಿದೆ ನಿಮಗೆ? ಇವತ್ತು ನಾವು ಆರ್ಡ್ರಲ್ಲಿ ಹೋಗ್ತಾ ಇಲ್ಲ, ಆರ್ಡ್ರ್ ಪ್ರಕಾರ ಹೋಗ್ತಾ ಇಲ್ಲ, ಆದರೂ ನೆನಪಿದೆ ನಿಮಗೆ. ಈ ನಮ್ಮ ರಾಮ ಕೃಷ್ಣ ಈ ಅವತಾರ ವಿಷ್ಣು ಯಾರು ಸೂಚನೆ ಮಾಡ್ತಾರೆ? ಅವತಾರ ವಿಷ್ಣುವನ್ನು ಬುಧ ಅವತಾರ ವಿಷ್ಣುವನ್ನು ಸೂಚನೆ ಮಾಡ್ತಾನೆ. ಕಾಳಿಯನ್ನು ಯಾರು ಸೂಚನೆ ಮಾಡ್ತಾರೆ? ಎರಡು ಒಂದೇ. ದುರ್ಗೆಯನ್ನು ಪಾರ್ವತಿಯನ್ನು ಚಂದ್ರ. ಸುಬ್ರಹ್ಮಣ್ಯನನ್ನು ಕುಜ. ಈಗ ಕುಜ ಈ ಕಡೆಗೆ ಗಂಡು ಆಗ್ತಾನೆ, ಆ ಕಡೆ ಹೆಣ್ಣು ಆಗ್ತಾನೆ ಅಲ್ವಾ? ದೇವತೆಗಳನ್ನು ಸೂಚಿಸುವಾಗ ಮಾತ್ರ ಇದು, ಬೇರೆ ಕಡೆಗೆ ಹಾಗೆಲ್ಲ ಆಗೋದಿಲ್ಲ ಅವನು. ಈಗ ಕುಜ ಸುಬ್ರಹ್ಮಣ್ಯನನ್ನು ಸೂಚನೆ ಮಾಡ್ತಾನೆ. ಸುಬ್ರಹ್ಮಣ್ಯನೋ, ಕುಮಾರನು, ಭೈರವನೋ ಇಂಥ ದೇವತೆಗಳನ್ನು ಸೂಚನೆ ಮಾಡ್ತಾನೆ. ಆ ಕಡೆಗೆ ಕಾಳಿ, ಚಾಮುಂಡಿ ಇಂಥ ದೇವಿಯರನ್ನು ಕೂಡ ಸೂಚನೆ ಮಾಡ್ತಾನೆ. ಯಾವಾಗ?
ಸರಿ ಸಂಖ್ಯೆಯ ರಾಶಿಗಳಿವೆ, ಬೆಸ ಸಂಖ್ಯೆಯ ರಾಶಿಗಳಿದೆ. ಮೇಷ ಎಷ್ಟನೇ ರಾಶಿ ಇದೆ? ಇಲ್ಲೇ ಬೆಸ ಅದು. ಹಾಗಾಗಿ ಅಲ್ಲಿದ್ರೆ ಏನೇನು ಸೂಚನೆ ಮಾಡ್ತಾನೆ ಕುಜ? ಈ ಬೆಸ ಎಲ್ಲ ಗಂಡು, ಸಮ ಎಲ್ಲ ಹೆಣ್ಣು. ಯುಗ್ಮ ಅಂತ ಕರೀತಾರೆ, ಯುಗ್ಮ ರಾಶಿಗಳು ಅಂತ. 2ನೇ ರಾಶಿ, 4ನೇ ರಾಶಿ, 5ನೇ ರಾಶಿ, 8ನೇ ರಾಶಿ, ವೃಷಭ ರಾಶಿ, ಕರ್ಕ ರಾಶಿ, ಕನ್ಯಾ ರಾಶಿ. ಈ 2, 4, 6, 8, 10, 12 ಇದು ಸಮ. ಸರಿ. ಬೆಸ 1, 3, 5, 7, 9, 11 ಇಂಥದ್ದು ಅಂತ. ಹಾಗಾಗಿ ಈ ಬೆಸ ಸಂಖ್ಯೆಯ ರಾಶಿಯಲ್ಲಿದ್ದರೆ ಬೇರೆ ಥರ, ಅವನು ಸಮಸಂಖ್ಯೆಯ ರಾಶಿಯಲ್ಲಿದ್ದರೆ ಬೇರೆ ಥರ ಅಂತ. ಆಯಿತು. ಗ್ರಹಗಳ ದರ್ಬಾರ್ನಲ್ಲಿ ಯುವರಾಜನನ್ನು ಯಾರು ಸೂಚನೆ ಮಾಡ್ತಾನೆ? ಬುಧ. ರಾಜನನ್ನು ಯಾರು ಸೂಚನೆ ಮಾಡ್ತಾನೆ? ಸೂರ್ಯನೇ ರಾಜ, ಅವನಿಗೆ ಗ್ರಹ ರಾಜ ಅಂತಲೇ ಹೆಸರು ಅಂತ. ಆಳು, ಸೇವಕ ಶನಿ ಅಂತ. ಮಂತ್ರಿ ಶುಕ್ರ. ಇಬ್ಬರು ಮಂತ್ರಿಗಳೇ. ಒಬ್ಬ ದೇವ ಮಂತ್ರಿ, ಇನ್ನೊಬ್ಬ ದೈತ್ಯ ಮಂತ್ರಿ. ಶುಕ್ರ ಸೂಚನೆ ಮಾಡಿದವನು ಮಂತ್ರಿ ಆದರೆ, ಅಂದರೆ ಶುಕ್ರ ಸೂಚಿಸುವ ಮಂತ್ರಿ ಹೇಗಿರ್ತಾನೆ ಅಂದರೆ, ಅವನು ದೈತ್ಯರಿಗೂ ಕೂಡ ಸಲಹೆಗಳನ್ನು ಕೊಡ್ತಾನೆ ಅವನು. ಗುರು ಸೂಚನೆ ಮಾಡುವ ಮಂತ್ರಿ ದೇವತೆಗಳಿಗೆ ಕೂಡ ಸಲಹೆಗಳನ್ನು ಕೊಡ್ತಾನೆ ಅವನು. ನಮ್ಗೆ ಜಾಗ್ರತೆ ಬೇಕು. ನಮ್ಮ ಮಂತ್ರಿ ಯಾರು, ಗುರುವೋ ಶುಕ್ರನೋ ಅಂತ. ಯಾಕೆ ಜಾಗ್ರತೆ ಬೇಕು ಅಂದರೆ, ನಮ್ಮ ಮಂತ್ರಿ ಶುಕ್ರ ಆದರೆ ನಾವು ದೈತ್ಯರಾಗ್ತೇವೆ, ನಮ್ಮ ಮಂತ್ರಿ ಗುರು ಆದರೆ ನಾವು ದೇವತೆಗಳಂತ ವರ್ತಿಸ್ತೇವೆ ಅಂತ. ನಮ್ಮ ಸಚಿವರು ಯಾರು, ನಮಗೆ ಸಲಹೆ ಕೊಡೋರು ಯಾರು ಅನ್ನೋದ್ರ ಬಗ್ಗೆ ಜಾಗ್ರತೆ ಬೇಕು ನಮಗೆ ಅಂತ. ಇನ್ನು ಗ್ರಹಗಳು ನಮ್ಮ ದೇಹ ಅಲ್ವಾ? ಗ್ರಹಗಳೇ ನಮ್ಮ ದೇಹ. ಚರ್ಮ ಯಾರು? ಚರ್ಮ ಬುಧ. ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ. ಅಸ್ಥಿ ಇದು ಹೇಳ್ತೀರಿ ನೀವು, ಅಸ್ಥಿ ಸೂರ್ಯ. ಮೇಧಸ್ಸು ಕೊಬ್ಬು ಗುರು, ಸರಿ ಇದೆ. ಸ್ನಾಯುಗಳು ಶನಿ. ರಕ್ತ ಆಯಿತು. ನಮ್ಮ ದೇಹದಲ್ಲಿ ಬೇರೆ ಬೇರೆ ಚಕ್ರಗಳಿದೆ ಅಲ್ವಾ? ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ. ಈಗ ಬೇರೆ ಬೇರೆ ಗ್ರಹಗಳು ಬೇರೆ ಬೇರೆ ಚಕ್ರದಲ್ಲಿದ್ದಾವಲ್ವಾ? ಕೋಷ್ಟಕದಲ್ಲಿ ತೋರಿಸಿಲ್ಲ ನಿಮಗೆ, ಅದನ್ನು ಬಾಯಲ್ಲಿ ಹೇಳಿದ್ದೇವೆ. ನೆನಪಾದರೆ ಹೇಳಿ ಮಕ್ಕಳೇ. ಬುಧ ಯಾವ ಚಕ್ರದಲ್ಲಿರ್ತಾನೆ? ಅನಾಹತ ಚಕ್ರ. ಎಲ್ಲಿದೆ ಅನಾಹತ ಚಕ್ರ? ಹೃದಯದಲ್ಲಿದೆ ಅಂತ. ಇಲ್ಲಿದೆ ಅನಾಹತ ಚಕ್ರ. ಗುರು ಎಲ್ಲಿದ್ದಾನೆ? ವಿಶುದ್ಧಿ ಚಕ್ರ. ಅದೆಲ್ಲಿದೆ? ಅಲ್ಲೇ ಚೂರು ಮೇಲೆ ಕೊರಳು ಕಂಠಸ್ಥಾನದಲ್ಲಿ ವಿಶುದ್ಧಿ ಚಕ್ರ ಇದೆ, ಅಲ್ಲಿ ಗುರು ಇದ್ದಾನೆ. ಸೂರ್ಯ ಎಲ್ಲಿದ್ದಾನೆ? ಮೊದಲ ಚಕ್ರದಲ್ಲಿ ಸೂರ್ಯ ಇದ್ದಾನೆ, ಮೂಲಾಧಾರ ಚಕ್ರದಲ್ಲಿ ಸೂರ್ಯ ಇದ್ದಾನೆ. ಅಲ್ಲೇ ಮೇಲೆ ಸ್ವಾಧಿಷ್ಠಾನ ಚಕ್ರದಲ್ಲಿ ಚಂದ್ರ ಇದ್ದಾನೆ ಅಂತ. ಅಲ್ಲೇ ಮೇಲೆ ಈಗ ಆರ್ಡರ್ ಪ್ರಕಾರ ಬರೋಕ್ಕೆ ಶುರು ಆಯ್ತು. ಈಗ ಮಣಿಪುರ ಚಕ್ರದಲ್ಲಿ ನಾಭಿಸ್ಥಾನದಲ್ಲಿ ಯಾರಿದ್ದಾರೆ? ಮಂಗಲ. ಆಯಿತು. ನಮ್ಮ ಶನಿ ಇರೋದೆಲ್ಲಿ? ನೆತ್ತಿಯಲ್ಲಿ ಶನಿ ಇರುವಂಥದ್ದು, ಸಹಸ್ರಾರ ಚಕ್ರದಲ್ಲಿ, ಎಲ್ಲ ಗ್ರಹಗಳಿಗಿಂತ ಎತ್ತರದಲ್ಲಿ ಅಲ್ವಾ? ಅದಕ್ಕೊಂದು ಕಾರಣ ಇದೆ ಅಲ್ವಾ? ಸರಿ, ಇಷ್ಟಿರಲಿ. ಸ್ವಲ್ಪ ಅದನ್ನು ಮುಂದುವರಿಸ್ತೀವಿ. ಆಮೇಲೆ 2-3 ಇಂಥದ್ದೇ ವಿವರಣೆಗಳನ್ನು ಕೊಟ್ಟು ಆಮೇಲೆ ಮುಂದಕ್ಕೆ ಹೋಗೋಣ. ನಿಮಗೆ ಅಲ್ಲಿ ಕೋಷ್ಟಕದಲ್ಲಿ ಇಲ್ಲಿ ಕೂಡ ತೋರಿಸ್ತಾರೆ ಅದನ್ನು. ಗ್ರಹಗಳಲ್ಲಿ ವರ್ಣಗಳಿದೆ, ಯಾವ ಗ್ರಹ ಯಾವ ವರ್ಣ ಅಂತ ವಿಭಾಗ ಇದೆ ಅಂತ ಗೊತ್ತಾಗತ್ತಾ ನಿಮಗೆ? ಅಲ್ಲಿ ಬ್ರಾಹ್ಮಣ ಗ್ರಹಗಳು ಯಾವುವು? ಗುರು ಮತ್ತು ಶುಕ್ರ ಇಬ್ಬರು ಕೂಡ ಬ್ರಾಹ್ಮಣ ಗ್ರಹಗಳು. ಕ್ಷತ್ರಿಯ ಗ್ರಹಗಳು ಕುಜ ಮತ್ತು ರವಿ. ಅದು ರವಿ ಮತ್ತು ಕುಜ ಅಂತ ಆಗಬೇಕದು. ಕ್ಷತ್ರಿಯ ಗ್ರಹಗಳು. ವೈಶ್ಯ ಗ್ರಹಗಳು ಚಂದ್ರ ಮತ್ತು ಬುಧ, ಇವರಿಬ್ಬರು ವೈಶ್ಯರು. ಶೂದ್ರ ಗ್ರಹ ಶನಿ. ಆಯಿತು. ನಾವು ನಿಮ್ಮನ್ನು ಕೇಳೋದು, ಈಗ ಇಬ್ಬರು ಬ್ರಾಹ್ಮಣರು ಅಂತ ಆಯ್ತಲ್ವ, ಗುರು ಮತ್ತು ಶುಕ್ರ ಇಬ್ಬರು ಒಂದೇ ಥರದ ಬ್ರಾಹ್ಮಣರ? ಅಲ್ಲಿ ಬಂತೆ. ಗುರು ಉತ್ತಮ ಬ್ರಾಹ್ಮಣ, ಜ್ಞಾನ ವೈರಾಗ್ಯ ಸಂಪನ್ನನಾಗಿರ್ತಕ್ಕಂಥ ಬ್ರಾಹ್ಮಣ.
ಆದರೆ ಶುಕ್ರ ಸ್ವಲ್ಪ ಹಾಗಲ್ಲ, ಸ್ವಲ್ಪ ಶೋ ಆಫ್ ಶುಕ್ರ ಅಂದರೆ. ಪಕ್ಕಾ ಬ್ರಾಹ್ಮಣ್ಯ ಪೂರ್ತಿ ಇದೆ ಅಂತಲ್ಲ, ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದರೂ ಕೂಡ ಬ್ರಾಹ್ಮಣ್ಯ ಪೂರ್ತಿ ಇದೆ ಅಂತಲ್ಲ. ಸ್ವಲ್ಪ ಭಸ್ಮ ಗಿಸ್ಮ ಬಲವಾಗಿ ಹಚ್ಚಿ ಪಟ್ಟೆ ಕಂಬಿ ಪಂಚಗಿಂಚೆ ಉಟ್ಟು ಓಡಾಡ್ತಾನೆ ಅವನು. ಶುಕ್ರ ಅಂದರೆ ಶೋ ಆಫ್ ಜಾಸ್ತಿ ಇರ್ತದೆ, ಅದು ಅಷ್ಟು ಸ್ಟಫ್ ಒಳಗಿರೋದಿಲ್ಲ ಅಂತ. ಅದು ಶುಕ್ರ ಅಂತ. ಶುಕ್ರ ಅಂದರೆ ಸ್ವಲ್ಪ ಸೌಭಾಗ್ಯದ ಕಡೆ ಇರುವವನು. ಗುರು ಒಂದು ಸ್ವಲ್ಪ ವೈರಾಗ್ಯದ ಕಡೆ ಇರುವವನು. ಭಾರಿ ವ್ಯತ್ಯಾಸ ಇದೆ ಇಬ್ಬರಲ್ಲೂ ಅಂತ. ಅವನು ಸುಖದ ಕಡೆ ಹೊರಗೆ ಇವನು ಜ್ಞಾನದ ಕಡೆ ಹೋಗ್ತಾನೆ ಅಂತ. ಗುರು ಶುಕ್ರ ಇಬ್ಬರು ಬ್ರಾಹ್ಮಣರಾದರೂ ಕೂಡ ಅಂತರ ಇದೆ ಅಂತ ನಿಮ್ಮ ಮನಸ್ಸಲ್ಲಿ ಇರಬೇಕು ಅದು ಅಂತ. ಹಾಗೆಯೇ ಕ್ಷತ್ರಿಯರು, ಕುಜ ರವಿಗಳು ಇಬ್ಬರು ಕೂಡ ಕ್ಷತ್ರಿಯರು. ರವಿ ಉತ್ತಮ ಕ್ಷತ್ರಿಯ, ರಾಮನಂಥ ಕ್ಷತ್ರಿಯ. ಅದರಲ್ಲಿ ಮೂರ್ಧಾಭಿಷಿಕ್ತನಾಗಿ ಸಿಂಹಾಸನವನ್ನೇರಿ ಸಾಮ್ರಾಜ್ಯವನ್ನಾಳುವ, ಧರ್ಮವನ್ನು ಬೀಳದ ಕ್ಷತ್ರಿಯ ಅದು ರವಿ. ಯುದ್ಧ ಧರ್ಮಗಳನ್ನು ಮರಿದೇ ಇರ್ತಕ್ಕಂಥ ಕ್ಷತ್ರಿಯ ಅಂತ. ಯಾರೊಬ್ಬ ಬಂದು ಶರಣಾಗತನಾಗ್ತಾನೆ ಶತ್ರು, ಅವನ ಮೇಲೆ ಕತ್ತಿ ಎತ್ತೋದಿಲ್ಲ, ಅವನು ಓಡಿ ಹೋಗ್ತಾ ಇದ್ದಾನೆ ಯುದ್ಧರಂಗಕ್ಕೆ ಬೆನ್ನು ತೋರಿಸಿ, ಬೆನ್ನಟ್ಟುಕೊಂಡು ಹೋಗೋದಿಲ್ಲ ಅವನು. ಅದು ರವಿ ಅಂತ. ಅಲ್ಲಿಂದ ಸೂಚನೆ ಆಗುವಂಥ ಕ್ಷತ್ರಿಯ ಅದು ಅಂತ. ಕುಜ ಆದರೆ ಆ ತರಹ ಅಲ್ಲ. ಕ್ಷತ್ರಿಯ ಹೌದು, ಪರಾಕ್ರಮ ಇದೆ, ಎಲ್ಲ ಇದೆ, ಆದರೆ ಇದೆಲ್ಲ ಪಾಲನೆ ಮಾಡ್ತಾನೆ ಅಂತಿಲ್ಲ ಅವನಿಗೆ. ಈ ಸ್ತರ ಈ ಎತ್ತರ ಅವನಿಗಿದೆ ಅಂತಿಲ್ಲ ಅಂತ. ವ್ಯತ್ಯಾಸ ಇದೆ ಅಂತ. ಆಯಿತಾ? ಸ್ವಲ್ಪ ಅವರಲ್ಲಿ ಈ ಗ್ರಹಗಳಲ್ಲಿ ಪುರುಷ ಸ್ತ್ರೀ ಭೇದ ಕೂಡ ಇದೆ. ಕೋಷ್ಟಕ ಇಲ್ಲ, ನಿಮ್ಗೆ ಹಾಗೆ ಹೇಳ್ತೀವಿ. ಉದಾಹರಣೆಗೆ ಸೂರ್ಯ ಪುರುಷ, ಅವನು. ಚಂದ್ರ ಸ್ತ್ರೀ. ನಮ್ಗೆ ರಾಣಿ ಅಂತ ಹೇಳಿದ್ವಲ್ವ, ದುರ್ಗೆ ಪಾರ್ವತಿ ಅಂತೆಲ್ಲ ಹೇಳಿದ್ವಲ್ವ. ಸೂರ್ಯ ಪುರುಷ ಗ್ರಹ, ಚಂದ್ರ ಸ್ತ್ರೀ. ಮಂಗಲ ಪುರುಷ ಗ್ರಹ, ಬುಧ ನಪುಂಸಕ. ಗುರು ಮತ್ತೆ ಪುರುಷ ಗ್ರಹ. ಶುಕ್ರ ಸ್ತ್ರೀ, ಶನಿ ಮತ್ತು ನಪುಂಸಕ ಗ್ರಹ. ಹಾಗಾಗಿ ಈಗ ಮಕ್ಕಳು ಗಂಡೆಷ್ಟು ಹೆಣ್ಣೆಷ್ಟು ಲೆಕ್ಕ ಬರ್ತದಲ್ವಾ. ಆಗ ಈ ಗುರುವೋ ಕುಜನೋ ರವಿಯೋ ಅಲ್ಲಿದ್ದರೆ ಪುರುಷ ಸಂತಾನ ಅಂತ ಹೇಳಬೇಕಾಗ್ತದೆ. ಅದೇ ಶುಕ್ರ ಚಂದ್ರ ಬಂದರೆ ಹೆಣ್ಮಕ್ಳು ಅಂತ ಹೇಳಬೇಕಾಗ್ತದೆ. ಅದೇ ಪುರುಷನ ಜಾತಕದಲ್ಲಿ ಈ ಸಂತಾನ ಸ್ಥಾನದಲ್ಲಿ ನಪುಂಸಕ ಗ್ರಹಗಳು ಬಂದುಬಿಟ್ರೆ ಮಕ್ಕಳು ಆಗೋದಿಲ್ಲ ಅಂತ ಹೇಳಬೇಕಾಗ್ತದೆ. ಸಂತತಿ ಯೋಗ ಇಲ್ಲ ಅಂತ ಹೇಳಬೇಕಾಗ್ತದೆ. ಹಾಗಾಗಿ ಈ ವಿಭಾಗ ಇರ್ತಕ್ಕಂಥದ್ದು. ಅದೊಂದು ಚಿಂತನೆಯಲ್ಲೂ ಕೂಡ ಅದು ಗಂಡೋ ಹೆಣ್ಣೋ ವಿಮರ್ಶೆ ಮಾಡಬೇಕು ಅಂದರೆ ಆ ಗ್ರಹ ಯಾವುದು ಅಂತ, ಗಂಡೋ ಹೆಣ್ಣೋ ಅಂತ ತಿಳ್ಕೊಳ್ಬೇಕಾಗ್ತದೆ ಅದನ್ನು ಅಂತ. ಹಾಗಾಗಿ ಈ ವರ್ಣಾಶ್ರಮ ವಿಭಾಗ ಕೂಡ ಇದೆ ಗ್ರಹಗಳಲ್ಲಿ. ವರ್ಣಾಶ್ರಮ ವಿಭಾಗ ಗ್ರಹಗಳಲ್ಲಿ ಮಾತ್ರ ಅಲ್ಲ, ಜಗತ್ತಲ್ಲೆಲ್ಲ ಇದೆ. ಮಣ್ಣು, ಕಲ್ಲು, ನೀರು, ಗಿಡ, ಮರ, ಬಳ್ಳಿ ಎಲ್ಲ ಕಡೆ ಇದೆ ಅದು. ಹಾಗೆ ಗ್ರಹಗಳಲ್ಲಿ ಕೂಡ ಇದೆ. ಪುರುಷ ಸ್ತ್ರೀ ವಿಭಾಗವೂ ಕೂಡ ಹಾಗೆ ಅಂತ. ಹಾಗೆ ಗ್ರಹಗಳಲ್ಲಿ ಕೆಲವು ಶುಭ ಗ್ರಹಗಳು, ಕೆಲವು ಪಾಪಗ್ರಹಗಳು ಅಂತ ಹಾಗೊಂದು ವಿಭಾಗ ಇದೆ. ಶುಭ ಗ್ರಹಗಳು ಶುಭವನ್ನು ಮಾಡ್ತವೆ, ಪಾಪಗ್ರಹಗಳು ಕೆಡುಕನ್ನು ಮಾಡ್ತವೆ. ಸಾಮಾನ್ಯ ನಿಯಮ, ಇದಕ್ಕೆ ಅಪವಾದ ಇದೆ. ಪಾಪಗ್ರಹಗಳು ಕೂಡ ಒಳ್ಳೇದು ಮಾಡೋದುಂಟು. ಅದು ಸಾಮಾನ್ಯ ನಿಯಮ ಏನು ಅಂದರೆ, ಶುಭ ಗ್ರಹಗಳು ಅವುಗಳ ದೃಷ್ಟಿಯೆಲ್ಲ ಶುಭ. ಈಗ ಉದಾಹರಣೆಗೆ ಗುರು ದೃಷ್ಟಿ ಬಂತು ಅಂದರೆ, ಈ ಭವನದ ಹೆಸರೇನು? ಗುರು ದೃಷ್ಟಿ ಬಂತು ಅಂದರೆ ಹಾಳಾದ ಭಾವವು ಕೂಡ ಒಳ್ಳೆಯದಾಗ್ತದೆ ಅಂತ. ಎಲ್ಲ ಒಂದು ಕಡೆ ಗುರುವಿನ ಯೋಗ ಬಂತು ಕುಂಡಲಿಯಲ್ಲಿ, ಗುರುವಿನ ದೃಷ್ಟಿ ಬಂತು, ಅಶುಭವು ಶುಭವಾಗಿ ಪರಿವರ್ತನೆ ಆಗ್ತದೆ ಅಂತ. ಅದೇ ಶನಿ ದೃಷ್ಟಿ ಬಂತು ಅಂದರೆ ಹಾಳಾಗ್ತದೆ ಅದು ಅಂತ. ಹಾಗಾಗಿ ಈ ಒಂದು ವಿಭಾಗ ಇರತಕ್ಕಂಥದ್ದು. ಯಾರು ಶುಭ ಯಾರು ಅಶುಭ ಅಂತ ನೋಡೋಣ. ನಿಮಗಿಲ್ಲಿ ಕೋಷ್ಟಕದಲ್ಲಿ ಅದು ಇದ್ದ ಹಾಗಿಲ್ಲ, ಅದು ನಿಮಗಿಲ್ಲಿ ಸಿಗುವಂತೆ ಇಲ್ಲ ಬಹುಶಃ ಅದು. ಈಗ ಸೂರ್ಯ ಶುಭ ಗ್ರಹಗಳು ಸುಮ್ಮನೆ ಪಟ್ಟಿಯನ್ನು ಹೇಳ್ತೇವೆ. ಸಾಮಾನ್ಯವಾಗಿ ಈ ಬುಧ ಗುರು ಶುಕ್ರರು ಶುಭ ಗ್ರಹಗಳು ಅಂತ ಲೆಕ್ಕ. ರವಿ ಕುಜ ಶನಿಗಳು ಪಾಪಗ್ರಹರು ಅಂತ ಲೆಕ್ಕ. ಬುಧ ಗುರು ಶುಕ್ರ ಶುಭರು, ರವಿ ಕುಜ ಶನಿ ಪಾಪಗ್ರಹಗಳು. ಚಂದ್ರ ಆ ಕಡೆ ಅಮಾವಾಸ್ಯೆ ಹತ್ರ ಬಂದರೆ ಪಾಪಗ್ರಹ, ಈ ಕಡೆ ಹುಣ್ಣಿಮೆ ಹತ್ರ ಬಂದರೆ ಶುಭಗ್ರಹ ಅಂತ. ಅವನಿಗೆಷ್ಟು ಬೆಳೆದಂಗಳಿದೆ ಅದರ ಮೇಲೆ ತೀರ್ಮಾನ ಅದು ಅಂತ. ಕ್ಷೀಣಚಂದ್ರ ಪಾಪಗ್ರಹ, ಪೂರ್ಣಚಂದ್ರ ಶುಭಗ್ರಹ ಅಂತ. ಪೂರ್ಣಚಂದ್ರ ಅಂದರೆ ಚಂದ್ರನಿಗೆ ಹೆಚ್ಚು ಬೆಳೆದಂಗಳಿದ್ದಾಗ ಅಂದರೆ ಅದಕ್ಕೊಂದು ಲೆಕ್ಕ ಇದೆ ಅಂತ. ಲೆಕ್ಕ ಇದೆ ಅಂದರೆ, ಈಗ ಹುಣ್ಣಿಮೆ ಹಿಂದೆ ಹುಣ್ಣಿಮೆ ಮುಂದೆ ಒಂದೊಂದು ವಾರ ಇಟ್ಕೊಳ್ಳಿ ನೀವು. ಸಾಮಾನ್ಯ ಚಂದ್ರನಿಗೆ ಬಲ ಇದೆ ಅಂತ ಲೆಕ್ಕ ಅದು ಅಂತ.
ಅಮಾವಾಸ್ಯೆ ಹಿಂದೆ ಅಮಾವಾಸ್ಯೆ ಮುಂದೆ ಒಂದೊಂದು ವಾರ ಇಟ್ಕೊಳ್ಳಿ. ಸಾಮಾನ್ಯವಾಗಿ ಚಂದ್ರನಿಗೆ ಬಲ ಕಡಿಮೆ ಇದೆ ಅಂತ. ಹಾಗಾಗಿ ಎಷ್ಟು ಅಮಾವಾಸ್ಯೆಗೆ ಹತ್ತಿರ ಹೋದರೆ ಅವನಿಗಷ್ಟು ಅಷ್ಟು ಪಾಪತ್ವ ಹೆಚ್ಚಾಗ್ತದೆ ಅವನಲ್ಲಿ, ಎಷ್ಟು ಹುಣ್ಣಿಮೆಗೆ ಹತ್ತಿರ ಹೋದರೆ ಶುಭತ್ವ ಹೆಚ್ಚಾಗ್ತದೆ ಅಂತ. ಇನ್ನು ಬುಧ ಅವನು ಹೇಗಂತೆ ಗೊತ್ತಾ? ಬುಧ ಸ್ಥೈರ್ಯುತಃ ಅಂತ. ಬುಧ ನಿಜವಾಗಿ ಶುಭ ಗ್ರಹವೇ. ನೋಡಿ ಮಕ್ಕಳೇ, ನಮಗೆಲ್ಲಿ ತಿಳ್ಕೊಳ್ಳೋಕೆ ತುಂಬ ಇದೆ ಇದರಲ್ಲಿ. ನಿಜವಾಗಿ ಶುಭ ಗ್ರಹವೇ ಬುಧ. ಆದರೆ ಕುಜ ಶನಿಗಳ ಜೊತೆಗೆ ಸೇರಿದರೆ ಪಾಪಗ್ರಹ ಅಂತ. ಬುಧ ಸ್ಥೈರ್ಯುತಃ. ಈ ಸಹವಾಸದಿಂದ ಹಾಳಾಗುವಂಥದ್ದು ಅಂತ ಹೇಳ್ತಾರಲ್ವ, ಸಹವಾಸ ದೋಷ ಈ ಬುಧನಂತರ ಕಲ್ತ್ಕೊಳ್ಳಿದ್ದಾನ ಅಂತ. ಈ ಬುಧ ಗ್ರಹ ಹೊಂದಾಣಿಕೆ ಗ್ರಹ. ಸ್ವಲ್ಪ ಇದು ಜೀವನದಲ್ಲಿ ತುಂಬ ಹೊಂದಾಣಿಕೆ ಬೇಕು ಅಂದರೆ ಬುಧ ಬೇಕು ಅಂತ. ಬುಧ ಚೆನ್ನಾಗಿದ್ರೆ ಹೊಂದಾಣಿಕೆ ಚೆನ್ನಾಗಿರ್ತದೆ ಅವರಿಗೆ. ಬುಧ ಚೆನ್ನಾಗಿಲ್ಲದೆ ಇದ್ದರೆ ಹೊಂದ್ಕೊಳ್ಳೋದಿಲ್ಲ ಅವರು. ಒರಟರಾಗಿ ವರ್ತಿಸ್ತಾರೆ, ಮೊಂಡ್ರಂತೆ ವರ್ತಿಸ್ತಾರೆ. ಈ ಹೊಂದಾಣಿಕೆ ಸ್ವಲ್ಪ ಜಾಸ್ತಿ ಆದಾಗ ಏನಾಗ್ತದೆ ಅಂದರೆ ಅವನು ಶನಿ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡ್ಬಿಡ್ತಾನೆ, ಮಂಗಲನ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ಬಿಡ್ತಾನೆ, ಇವನು ಪಾಪಿಯಾಗ್ಬಿಡ್ತಾನೆ ಅವ್ರ ಜೊತೆಗೆ ಸೇರಿ ಅಂತ. ಹಾಗಾಗಿ ಬುಧ ಒಬ್ಬನೇ ಇದ್ದರೆ ಶುಭ, ಗುರು ಶುಕ್ರರ ಜೊತೆ ಸೇರಿದರೆ ಶುಭ, ಅಥವಾ ಪೂರ್ಣಚಂದ್ರನ ಜೊತೆ ಸೇರಿದರೆ ಶುಭ. ಆದರೆ ಪಾಪಗ್ರಹಗಳ ಜೊತೆ ಸೇರಿದರೆ ಅಶುಭ ಅವನು ಅಂತ, ಪಾಪ ಅವನು ಅಂತ. ಇನ್ನು ಶುಕ್ರ ಗುರು ಇಬ್ರು ಉಳ್ಕೊಂಡ್ರಲ್ವಾ, ಇಬ್ಬರೂ ಶುಭವೇ ಹೋದಾದರೂ ಗುರುವಿನಷ್ಟು ಶುಭ ಅಲ್ಲ ಶುಕ್ರ ಅಂತ. ಗುರು ಪರಮಶುಭ ಅಂತ, ಅತ್ಯಂತ ಶುಭ. ಗುರುವಿಗೆ ಯಾವ ಗ್ರಹಗಳು ನೋಡಲಿ ಗುರುವನ್ನು, ಯಾವ ಗ್ರಹಗಳು ಬಂದು ಸೇರಲಿ, ಯಾವ ರಾಶಿಗೆ ಹೋಗಲಿ ಅವನು ಪಾಪಗ್ರಹ ಆಗೋದಿಲ್ಲ ಅಂತ. ಪಾಪಗ್ರಹಗಳ ಜೊತೆ ಸೇರಲಿ, ಪಾಪಗ್ರಹಗಳ ರಾಶಿಯಲ್ಲಿ ಸಂಚಾರ ಮಾಡಲಿ, ಎಷ್ಟು ದುರ್ಬಲನಾದರೆ ಶುಭತ್ವ ಅಂದರೆ ಅವನಿಗೆ ಶಕ್ತಿ ಕಡಿಮೆ ಆಯಿತು ಹೊರತು ಕೆಟ್ಟವನಾಗೋದಿಲ್ಲ ಅಂತ. ಹಾಗಾಗಿ ಅತ್ಯಂತ ಶುಭ ಯಾವುದು ಅಂದರೆ ಗುರುಗ್ರಹ ಅಂತ, ತುಂಬ ಪ್ರಧಾನವಾಗಿರುವಂಥ ಗ್ರಹ. ಗುರುವಿನ ಮೂಲಕವಾಗಿ ಎಲ್ಲ ಶುಭಗಳು ಸೂಚನೆ ಆಗ್ತವೆ. ಗುರುವಿನ ಬಗ್ಗೆ ಜ್ಯೋತಿಷ ಏನು ಹೇಳ್ತದೆ ಅಂದರೆ, ಈ ಸಾಲುಗಳು ನೆನ್ಪಿಟ್ಕೊಳ್ಳಿ. ನಿಶ್ಶೇಷ ದೋಷ ಹರಣೆ ಶುಭ ವರ್ಧನೆ ಚ ವೀರ್ಯಂ ಗುರು ರಧಿಕಮಸ್ತ್ಯಖಿಲ ಗ್ರಹೇಭ್ಯ. ನಿಶ್ಶೇಷ ದೋಷ ಹರಣೆ ಅಂದರೆ ದೋಷಗಳನ್ನು ನಿಶ್ಶೇಷವಾಗಿ ಪರಿಹಾರ ಮಾಡುವಲ್ಲಿ, ಸಂಪೂರ್ಣವಾಗಿ ದೋಷಗಳನ್ನು ಪರಿಹಾರ ಮಾಡುವಲ್ಲಿ. ಶುಭ ವರ್ಧನೆ ಚ ಶುಭವನ್ನು ಉಂಟು ಮಾಡುವಲ್ಲಿ, ಶುಭವನ್ನು ಹೆಚ್ಚು ಮಾಡುವಲ್ಲಿ ಗುರುವಿಗಿರುವ ಶಕ್ತಿ ಬೇರೆ ಯಾರಿಗೂ ಇಲ್ಲ ಅಂತ. ಗುರುಗ್ರಹಕ್ಕೂ ಬಂತು, ಗುರುವಿಗೂ ಬಂತು. ಗುರು ಹೋದಲ್ಲಿ ಬಂದಲ್ಲಿ ಹೆಜ್ಜೆ ಇಟ್ಟಲ್ಲಿ ನೋಡಿದಲ್ಲಿ ಶುಭ ಅಂತ. ಇದ್ದರೆ ಶುಭವನ್ನು ಹೆಚ್ಚು ಮಾಡ್ತಾನೆ, ಇಲ್ಲದಿದ್ದರೆ ಶುಭವನ್ನು ಉಂಟು ಮಾಡ್ತಾನೆ, ದೋಷ ಇದ್ದರೆ ಪರಿಹಾರ ಮಾಡ್ತಾನೆ. ವೀರ್ಯಂ ಗುರು ರಧಿಕಮಸ್ತಿ ಅಖಿಲ ಗ್ರಹೇಭ್ಯ. ಎಲ್ಲ ಗ್ರಹಗಳಿಗಿಂತ ಶಕ್ತಿ ಜಾಸ್ತಿ ಅವನಿಗೆ ಈ ಕಾರ್ಯದಲ್ಲಿ. ಹಾಗಾಗಿ ಲಕ್ಷ ದೋಷಂ ಹಂತಿ ದೇವೇಂದ್ರ ಪೂಜ್ಯ. 1,00,000 ದೋಷ ಇರಲಿ, ಗುರು ಅದನ್ನು ಪರಿಹಾರ ಮಾಡ್ತಾನೆ. ದೋಷ ಎಷ್ಟೇ ಇರಲಿ ಲೆಕ್ಕ ಇಲ್ಲ ಗುರುವಿಗದು ಅಂತ, ಪರಿಹಾರ ಮಾಡ್ತಾನೆ ಅದನ್ನು ಅಂತ. ಹಾಗಾಗಿ ಯಾವುದಾದ್ರು ಕ್ರೂರ ಯೋಗ, ಅಶುಭ ಯೋಗ ಬಂದಿದ್ದರೆ ಅಲ್ಲಿಗೆ ಗುರುದೃಷ್ಟಿ ಬಂತು ಅಂತಾದರೆ ಇದಕ್ಕೆ ಪರಿಹಾರ ಇದೆ ಅಂತ. ದೋಷ ಇದೆ, ತೊಂದರೆ ಇದೆ, ಆದರೆ ಗುರುದೃಷ್ಟಿ ಬಂದಿದ್ದರಿಂದ ಯಾಪ್ಯಾಭವಂತಿ, ದಾಟಿ ಹೋಗ್ಬೋದು, ಇದು ಪರಿಹಾರ ಆಗ್ಬೋದು, ಇದು ಅಂತ ಅವಕಾಶ ಇದೆ ಅಂತ ಹೇಳ್ತಾರೆ. ಅದು ಇನ್ನು ಸೂರ್ಯ ಪಾಪಗ್ರಹನೇ ಹೋದಾದರೂ ಅತ್ಯಂತ ಪಾಪ ಅಂತಲ್ಲ ಅಂತ. ದೋಷ ಏನು ಅಂದರೆ ಸ್ವಲ್ಪ ತೀಕ್ಷ್ಣ ಅಂತಷ್ಟೇ ಸೂರ್ಯನದ್ದು, ಸ್ವಲ್ಪ ಪ್ರಖರ ಅಂತ, ಪ್ರಚಂಡ ಕಿರಣ ಅಂತ ಸೂರ್ಯ ಅಂತ, ಅದು ದೋಷ ಅವನಲ್ಲಿ. ಹಾಗಾಗಿ ಇದೆಲ್ಲ ಗೊತ್ತಿರಬೇಕು ನಿಮಗೆ ಅಂತ. ಇದರಿಂದಾಗಿ ಆ ಸೂಚನೆಗಳು ವ್ಯತ್ಯಾಸ ಆಗ್ತವೆ ಅಂತ. ಈ ಶುಭವೋ ಪಾಪವೋ ಅದರಿಂದಾಗಿ ಫಲಗಳು ವ್ಯತ್ಯಾಸ ಆಗ್ತವೆ. ಹಾಗಾಗಿ ಕಾಲದ ಭಾಷೆ ಇದು ಅಂತ. ಇನ್ನು ಕೊನೆಯದಾಗಿ ಈ ಸರಣಿಯಲ್ಲಿ ಮುಕ್ತಾಯ ಮಾಡುವಾಗ ಇನ್ನೊಂದನ್ನು ನಾವು ನಿಮಗೆ ಹೇಳಲಿಕ್ಕಿರುವಂಥದ್ದು, ಯಾವ ಗ್ರಹ ಸಾತ್ವಿಕ, ಯಾವ ಗ್ರಹ ರಾಜಸ, ಯಾವ ಗ್ರಹ ತಾಮಸ ಅಂತ. ಸತ್ವಗುಣ ಪ್ರಧಾನವಾದ ಗ್ರಹಗಳು, ರಜೋಗುಣ ಪ್ರಧಾನವಾದ ಗ್ರಹಗಳು, ತಮೋಗುಣ ಪ್ರಧಾನವಾದ ಗ್ರಹಗಳು. ಅವು ಆ ಕೆಲಸ ಮಾಡ್ತೇವೆ. ನಮಗೆ ಸತ್ವಗುಣ ಅಂದರೆ ಏನಂತ ಗೊತ್ತು, ರಜೋಗುಣ ಅಂದರೆ ಏನಂತ ಗೊತ್ತು, ತಮೋಗುಣ ಅಂದರೆ ಏನಂತ ಗೊತ್ತು ಅಂತ. ಆ ಧರ್ಮಗಳು ಆ ಗ್ರಹಗಳಲ್ಲಿ ಇರ್ತವೆ ಅಂತ. ಸೂರ್ಯ, ಚಂದ್ರ, ಗುರು ಈ 3 ಗ್ರಹಗಳು ಸಾತ್ವಿಕ.
ಈ ಮೂರು ಪ್ರಕಾಶಮಯವಾದ ಗ್ರಹಗಳು. ಸೂರ್ಯ ಅಂತೂ ತೇಜೋಮಯ, ಅವನು ಅದ್ಭುತವಾದ ತೇಜಸ್ಸು. ಸೂರ್ಯ ಅಂದರೆ ಅನಂತವಾದ ತೇಜಸ್ಸು, ಅದು ಸತ್ವಗುಣ. ಅದು ಗುರು ಕೂಡ ಸ್ವಯಂ ಪ್ರಕಾಶ, ಸ್ವಯಂ ಪ್ರಕಾಶ ಗ್ರಹ ಗುರು ಅಂತ. ಬೇರೆ ಗ್ರಹಗಳಿಗೆ ಸ್ವಯಂ ಪ್ರಕಾಶ ಇಲ್ಲ, ಆದರೆ ಸೂರ್ಯನಿಗೆ ಸ್ವಯಂ ಪ್ರಕಾಶ ಇದೆ. ಪ್ರಕಾಶವನ್ನು ಉತ್ಪತ್ತಿ ಮಾಡ್ತಕ್ಕಂಥ ಗ್ರಹ ಅದು ಅಂತ. ಹಾಗಾಗಿ ಅದು ಸಾತ್ವಿಕ ಗ್ರಹ. ಅದು ಸೂರ್ಯನಲ್ಲಿ ಅಂತ, ಗುರುವಿನಲ್ಲಿ ಅಂತೂ ಸತ್ವಗುಣದ ಎಲ್ಲ ಲಕ್ಷಣಗಳು ಇವೆ. ಸತ್ವಗುಣಕ್ಕೆ ಏನೇನು ಹೇಳ್ತಾರೋ ಅದೆಲ್ಲವನ್ನು ಒಂದು ಕಡೆ ಕಾಣೋದಾದರೆ ಅದು ಗುರುವಿನಲ್ಲಿ ಕಾಣ್ತೀರಿ ನೀವು ಅದನ್ನು ಅಂತ. ಚಂದ್ರನು ಸೂರ್ಯನೇ ಹೌದು ಅಂತ ಒಂದು ದೃಷ್ಟಿಯಿಂದ. ಚಂದ್ರನಲ್ಲಿ ಪ್ರತಿಫಲನವಾಗುವ ಬೆಳಕು ಯಾರದದು? ಸೂರ್ಯನದೇ ಅದು ಅಂತ. ಹಾಗಾಗಿ ಅವನು ಕೂಡ ಅತ್ಯಂತ ಶುಭ, ಸಾತ್ವಿಕ ಗ್ರಹ ಅವನು ಕೂಡ ಅಂತ, ಚಂದ್ರನು ಕೂಡ ಅಂತ. ಹಾಗಾಗಿ ಈ ಮೂರು ಸಾತ್ವಿಕ ಗ್ರಹರು. ಬುಧ ಶುಕ್ರರು ರಾಜಸ ಗ್ರಹರು, ರಜಗುಣ ಪ್ರಧಾನ ಬುಧ ಶುಕ್ರರು. ಅದನ್ನೇ ಹೇಳಿದ್ದು ನಾವು. ಈಗ ಗುರುವೂ ಶುಭಗ್ರಹ, ಶುಕ್ರನೂ ಶುಭಗ್ರಹ. ಅಂದರೆ ಗುರು ಪರಮಶುಭ. ಯಾಕೆ ಅಂದರೆ ಸಾತ್ವಿಕ ಗ್ರಹ ಅವನು. ಶುಕ್ರ ರಾಜಸ ಗ್ರಹ ಆದ್ದರಿಂದ ಅವನು ರಾಜಸ ಸುಖವನ್ನು ಕೊಡ್ತಾನೆ, ಸಾತ್ವಿಕ ಸುಖವನ್ನು ಕೊಡೋದಿಲ್ಲ, ರಾಜಸ ಸುಖವನ್ನು ಕೊಡ್ತಾನೆ. ರಾಜಸ ಸುಖ ಮುಂದೆ ದುಃಖದಲ್ಲಿ ಪರಿವರ್ತನೆ ಆಗುವಂಥದ್ದು. ಅದು ಸಾತ್ವಿಕ ಸುಖ ಹಾಗಲ್ಲ ಅಂತ, ವ್ಯತ್ಯಾಸ ಇದೆ ಅಂತ. ಇವರಿಬ್ಬರು ತಮೋಗುಣದ ಗ್ರಹಗಳು. ಕುಜ ಮತ್ತು ಶನಿ ಇಬ್ಬರು ಕೂಡ ತಾಮಸ ಗ್ರಹರು ಅಂತ. ಈಗ ಕೆಲವು ಪ್ರಶ್ನೆಗಳನ್ನು ಕೇಳೋಣ ಅಂತ. ಇನ್ನು ತುಂಬ ಇದೆ, ಮುಂದಕ್ಕೆ ಮತ್ತೆ ವಾಪಸ್ ತಗೊಳ್ಳೋಣ ಇದನ್ನು, ಗ್ರಹಗಳ ವಿವರಣೆಯನ್ನು. ಕೆಲವು ಪ್ರಶ್ನೆಗಳನ್ನು ಕೇಳೋಣ ಅಂತ. ಇದೆಲ್ಲ ಎಷ್ಟು ಸರಿ? ನಾವು ಆಗಲೇ ಹೇಳಿದ್ದು ನಿಮಗೆ, ಸೂರ್ಯ ಗ್ರಹ ಅಂತ ನೀವು ಹೇಳ್ತೀರಿ, ಅಂದರೆ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತದೆ. ಆದರೆ ಆಧುನಿಕ ವಿಜ್ಞಾನ ಸೂರ್ಯನನ್ನು ಒಂದು ನಕ್ಷತ್ರ ಅಂತ ಹೇಳ್ತದೆ. ಚಂದ್ರನನ್ನು ಗ್ರಹ ಅಂತ ನೀವಂದ್ರಿ, ಆದರೆ ಆಧುನಿಕ ವಿಜ್ಞಾನಕ್ಕೆ ಚಂದ್ರನನ್ನು ಗ್ರಹ ಅಂತ ಒಪ್ಪಿಲ್ಲ. ಏನು ಹೇಳಿದೆ? ಉಪಗ್ರಹ, ಭೂಮಿಯ ಒಂದು ಉಪಗ್ರಹ ಅಂತ ಹೇಳಿದೆ. ಇನ್ನು ಯುರೇನಸ್ ನೆಪ್ಚೂನ್ ಗ್ರಹಗಳಿವೆ, ನಮ್ಮ ಸೌರವ್ಯೂಹದಲ್ಲೇ ಇವೆ. ನೀವು ಪರಿಗಣನೆ ಮಾಡಿಲ್ಲ ಅವುಗಳನ್ನು, ಸೇರಿಸ್ಕೋಬೇಕಾಗಿತ್ತು. ನಿಮಗೆ ಕಂಡಿಲ್ಲ ಅಂತ ಕಾಣ್ತದೆ. ಅದು ನಿಮ್ಮ ಜ್ಯೋತಿಷ್ಯ ಏನೋ ಸ್ವಲ್ಪ ಫ್ರಾಡ್, ಅದು ಏನೋ ಸ್ವಲ್ಪ ಅದರಲ್ಲಿ ವ್ಯತ್ಯಾಸ ಇದೆ, ನಿಮ್ಗೆ ಅರ್ಥ ಆಗಿಲ್ಲ ಸರಿಯಾಗಿ. ಮತ್ತು ನೀವು ಅದೇನಪ್ಪ ಎಲ್ಲ ಇಡೀ ಆಕಾಶವೇ ಸುತ್ತ ಇದೆ ಅಂತ ಹೇಳ್ತೀರಿ ನೀವು. ಭೂಮಿ ಸುತ್ತ, ಭೂಮಿಯ ಸುತ್ತ ಇರುವಂಥದ್ದು, ಆಕಾಶ ಸುತ್ತಾ ಇಲ್ಲ. ಸೂರ್ಯನು ಕೂಡ ಭೂಮಿ ಸುತ್ತಾ ಇಲ್ಲ, ಭೂಮಿಯ ಸುತ್ತ ಇರುವಂಥದ್ದು. ನಿಮಗೆ ಇದು ಗೊತ್ತೇ ಆಗಿಲ್ಲ. ಜ್ಯೋತಿಷ್ಯ ಶಾಸ್ತ್ರ ಯಾವುದರ ಆಧಾರದ ಮೇಲಿದೆ? ಗ್ರಹಗಳ ಆಧಾರದ ಮೇಲಿದೆ. ಅಲ್ಲೇ ತಪ್ಪಿದೆ. ನಿಮಗೆ ಗ್ರಹ ಯಾವುದು, ನಕ್ಷತ್ರ ಯಾವುದು ಗೊತ್ತಿಲ್ಲ, ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ. ಮತ್ತು ನೀವು ಇದ್ರ ಮೇಲೆ ಫಲ ಹಿಡಿದ್ರೆ ನಂಬೋದೇಗಪ್ಪ. ಇದನ್ನೆಲ್ಲ ನೀವು ಕಾಲದ ಭಾಷೆ ಅಂತಂದ್ರೆ ಒಪ್ಪೋದಾ ಅದನ್ನು? ಅಲ್ವಾ? ಪ್ರಶ್ನೆ ಜೋರಾಗಿದೆ ಅಲ್ವಾ? ಕಷ್ಟ ಇದೆ ನೋಡಿ. ಮತ್ತೆ ರಾಹು ಕೇತು ಅದು ಇದೆಲ್ಲ ಹೇಳ್ತೀರಿ ನೀವು. ಅದೆಲ್ಲ ಇಲ್ಲ ನಮ್ಮ ಪರಿಭಾಷೆಯಲ್ಲಿ. ಅದು ಏನು ಉತ್ತರ ಹೇಳೋದು ಇದಕ್ಕೆಲ್ಲ? ಹೇಗೆ ಸರಿ ಹೊಂದೋದು ಇದು? ಈ ಪ್ರಶ್ನೆ ಬರ್ಬೋದು ನಿಮಗೆ ಮುಂದಕ್ಕೆ. ನಿಮಗೆ ಈ ಪ್ರಶ್ನೆ ಬರ್ಬೋದು, ಯಾರಾದರೂ ಕೇಳ್ಬೋದು. ಏನು ಹೇಳ್ತೀರಿ ಆಗ? ಅಂದರೆ ಇಲ್ಲಿ ನಾವು ವಿವೇಚನೆ ಮಾಡಬೇಕಾಗಿರೋದು ಏನು ಅಂದರೆ, ಈ ಸಮಸ್ಯೆ ಯಾಕೆ ಬಂತು ಅಂದರೆ, ಈ ಪ್ಲಾನೆಟ್ ಅನ್ನೋ ಶಬ್ದವನ್ನು ಕನ್ನಡಕ್ಕೆ ಅನುವಾದ ಮಾಡಿದಾಗ, ಗ್ರಹ ಅಂತ ಕನ್ನಡಕ್ಕೆ ಅನುವಾದ ಮಾಡಿದಾಗ ಈ ಸಮಸ್ಯೆಗಳೆಲ್ಲ ಬಂತು. ಪ್ಲಾನೆಟ್ ಮತ್ತು ಗ್ರಹ ಎರಡು ಒಂದೇ ಅಲ್ಲ ಅಂತ, ಎರಡು ಬೇರೆ ಬೇರೆ ಅದು ಅಂತ. ಪ್ಲಾನೆಟ್, ಈಗ ಸೂರ್ಯ ಪ್ಲಾನೆಟ್ ಅಂದರೆ ಅಲ್ಲ, ಚಂದ್ರ ಪ್ಲಾನೆಟ್ ಅಂದರೆ ಅಲ್ಲ. ಮೊದಲ ಎರಡು ಗ್ರಹಗಳಲ್ಲೇ ವ್ಯತ್ಯಾಸ ಬಂದುಬಿಡುತ್ತೆ ನೋಡಿ. ಅದು ಸರಿಯೇ ನೀವು ಹೇಳೋದು. ಆದರೆ ಗ್ರಹ ಅನ್ನೋದಕ್ಕೆ ನಮ್ಮ ಕಾನ್ಸೆಪ್ಟ್ ಬೇರೆ ಇದೆ. ನೀವು ನಿಮ್ಮ ಕಾನ್ಸೆಪ್ಟ್ ತಂದ್ಕೊಂಡು ಅರ್ಥ ಮಾಡ್ಕೊಳ್ಳೋಕೆ ಹೋಗಬೇಡಿ, ಅರ್ಥ ಆಗೋಲ್ಲ ನಿಮಗದು. ನಮ್ಮ ಕಾನ್ಸೆಪ್ಟಿಂದ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾವು ಸ್ಟಾರ್, ಪ್ಲಾನೆಟ್ ಅಂಥದ್ದನ್ನ ಹೇಳ್ತಾ ಇಲ್ಲ ನಾವು. ಇಲ್ಲಿ ಹೇಳ್ತಾ ಇರೋದೇನು ಅಂದರೆ, ಗೃಹಾತಿ ಫಲದಾತೃತ್ವೇನ ಜೀವಾನ್ ಇತಿ ಗ್ರಹ. ಶಾಸ್ತ್ರೀಯವಾದ ವಿವರಣೆ ಅದು. ಗೃಹಾತಿ ಇತಿ ಗ್ರಹ, ನಮ್ಮ ಮೇಲೆ ಪ್ರಭಾವ ಬೀರುವ ಆಕಾಶಕಾಯ ಅಂತ. ನಮಗೆ ಕಾಲದ ಸೂಚನೆಗಳನ್ನು ತಿಳಿಸ್ಕೊಡ್ತಕ್ಕಂಥ ಆಕಾಶಕಾಯ ಅಂತ, ಅಷ್ಟೇ ಅರ್ಥ ಅದಕ್ಕೆ. ಹೊರತು ಆಧುನಿಕ ವಿಜ್ಞಾನದ ಪರಿಭಾಷೆಯ ಮೂಲಕ ನಾವು ಯಾವುದೋ ಕಾಲದ ಇನ್ನೊಂದು ಶಾಸ್ತ್ರದ ಶಬ್ದಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಹೋಗಬಾರ್ದು ಅಂತ. ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನೋಡಬೇಕು ಅಂತ, ಅವ್ರು ಬೇರೆ ಅರ್ಥದಲ್ಲಿ ಹೇಳಿದ್ದಾರೆ.
ಬೇರೆ ರೀತಿಯಲ್ಲಿ ಹೇಳ್ತಾರೆ ಅವರು. ಮತ್ತು ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಭೂಮಿ ಸುತ್ತ ಸೂರ್ಯ ಸುತ್ತೋದಲ್ಲ, ಸೂರ್ಯನ ಸುತ್ತ ಭೂಮಿ ಸುತ್ತೋದನ್ನು ಚೆನ್ನಾಗಿ ಗೊತ್ತಿತ್ತು ಅವರಿಗೆ. ಅದಕ್ಕೆ ಬೇಕಾದಷ್ಟು ಉಲ್ಲೇಖಗಳಿದ್ಬಿಟ್ಟಿದ್ದಾವೆ, ವೇದಗಳಲ್ಲೂ ಉಲ್ಲೇಖಗಳಿದ್ದಾವೆ, ಜ್ಯೋತಿಷದಲ್ಲಿಯೂ ಕೂಡ ಸ್ಪಷ್ಟವಾದ ಉಲ್ಲೇಖಗಳಿದ್ದಾವೆ. ಇವರೆಲ್ಲ ಆಮೇಲೆ ಗೊತ್ತಾಗಿದ್ದು ಇವರಿಗೆಲ್ಲ. ಭೂಮಿ ತಿರುಗ್ತಾ ಇದೆ, ಭೂಮಿ ತನ್ನ ಸುತ್ತನೂ ತಿರುಗ್ತಾ ಇದೆ, ಸೂರ್ಯನ ಸುತ್ತ ತಿರುಗ್ತಾ ಇದೆ. ಇದೆಲ್ಲ ಇವರಿಗೆ ಯಾವಾಗ ಬೆಳಗಾಗಿದ್ದು ಇತ್ತೀಚೆಗೆ. ಅದಕ್ಕಿಂತ ಬಹಳಷ್ಟು ಮೊದಲೇ ಸ್ಪಷ್ಟ ವಾಕ್ಯಗಳಲ್ಲಿ, ನೇರ ವಾಕ್ಯಗಳಲ್ಲಿ ನಮ್ಮ ಗಣಿತಜ್ಞರು, ನಮ್ಮ ಆರ್ಯಭಟನೆ ಮೊದಲಾದವರು ಕೂಡ ಹೇಳಿದ್ದಾರೆ. ಅದನ್ನು ವಿವರಣೆ ಕೊಟ್ಟಿದ್ದಾರೆ, ವೇದಗಳು ಕೂಡ ವಿವರಣೆ ಕೊಟ್ಟಿದ್ದಾವೆ. ಅದೆಲ್ಲ ನಮ್ಮವ್ರಿಗೆ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ ಅದಕ್ಕೆ. ಆದರೆ ನಾವು ನಿಂತ ಸ್ಥಳವನ್ನು ಕೇಂದ್ರವಾಗಿಟ್ಕೊಂಡು ಬ್ರಹ್ಮಾಂಡವನ್ನು ಅಳಿಬೇಕು ಅಂತ. ಹಾಗಾಗಿ ಭೂಮಿಯನ್ನು ಸೇರಿಸಿಲ್ಲ ಈ ಗ್ರಹಗಳ ಪಟ್ಟಿಯಲ್ಲಿ. ಇದು ಆ ಪಟ್ಟಿಯಲ್ಲಿ ಯಾಕೆ ಬರೋದಿಲ್ಲ ಅಂದರೆ, ಇಲ್ಲಿ ನಿಂತು ಏನು ಕಾಣ್ತಾ ಇದೆ ಸುತ್ತ, ಅದು ಕಾಲದ ಭಾಷೆ ಅಂತ. ನಮ್ಮ ಸುತ್ತ ಏನು ಕಾಣ್ತಾ ಇದೆ ಅದು ಕಾಲದ ಭಾಷೆ. ಈ ಕಾಲದ ಭಾಷೆಯನ್ನು ಪರಿಭಾಷೆಗೆ ಬರಬೇಕಾದ್ರೆ ಹೀಗೆ ಬರಬೇಕು. ಅದು ಅಲ್ಲಿ ಯುರೇನಸ್ ನೆಪ್ಚೂನ್ ಬರೋದಿಲ್ಲ. ಅವಕ್ಕೆ ಸೃಷ್ಟಿಯಲ್ಲಿ ಬೇರೆ ಕೆಲಸ ಇರ್ಬೋದು, ಆದರೆ ಈ ಕೆಲಸ ಇಲ್ಲ. ಇದಕ್ಕೆ ಸೂಚಿತವಾಗಿರ್ತಕ್ಕಂಥದ್ದು ಇಷ್ಟೇ ಆಕಾಶಕಾಯಿಗಳು ಅಂತ. ಅದನ್ನು ನೀವು ನಿಮ್ಮ ಭಾಷೆಯಲ್ಲಿ ನಕ್ಷತ್ರ ಅಂತ ಬೇಕಾದ್ರೂ ಕರಡಿ, ಗ್ರಹ ಅಂತ ಬೇಕಾದ್ರೂ ಕರಡಿ, ಉಪಗ್ರಹ ಅಂತ ಏನು ಬೇಕಾದ್ರೂ ಕರ್ಕೊಳ್ಳಿ ನಿಮ್ಮ ಭಾಷೆಯಲ್ಲಿ. ಆದರೆ ನಮ್ಮ ಪರಿಭಾಷೆ ಇದು ಅಂತ. ಇವುಗಳು ಪ್ರಭಾವ ಬೀರ್ತವೆ ಅಂತ. ಚಂದ್ರ ನಮಗೆ ತುಂಬ ಹತ್ತಿರ ಇದ್ದಾನೆ, ಅವನು ಪ್ರಭಾವ ಬೀರ್ತಾನೆ ನಮ್ಮ ಮೇಲೆ. ಪ್ರಭಾವ ಬೀರೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಕೂಡ ಅಂತ. ಉದಾಹರಣೆಗೆ ಚಂದ್ರ ಮನಃಕಾರಕ. ನಿಮಗೆ ಹಿಂದೆ ಹೇಳಿದ್ವಿ ಚಂದ್ರ ಅಂದರೆ ಮನಸ್ಸು ಅಂತ. ಸಂದೇಹ ಇದ್ದರೆ ಹುಣ್ಣಿಮೆ ಅಮಾವಾಸ್ಯೆ ಗಮನಿಸಿ ನೀವು ಅಂತ. ನಮ್ಮ ಮನಸ್ಸು ಏನಾಗ್ತದೆ ನೋಡಿ ಅಂತ ಹುಣ್ಣಿಮೆ ಅಮಾವಾಸ್ಯೆ ಸಮಯದಲ್ಲಿ ಅಂತ. ಬೇಡ ನಮ್ಗೆ ಅದು ಸರಿಯಾಗಿ ಗೊತ್ತಾಗೋದಿಲ್ಲ ಅಂತಾದರೆ ಸ್ವಲ್ಪ ಮನಸ್ಸು ಅಸ್ತವ್ಯಸ್ತ ಇರ್ತದಲ್ಲ, ಯಾರದ್ದಾದ್ರು ಹುಚ್ಚಿಡಿದಿದೆ ಅಂತ ಅಂದ್ಕೊಳ್ಳಿ ನೀವು, ಅವ್ರು ಏನಾಗ್ತಾರೆ ನೋಡಿ ಅಂತ. ಹುಣ್ಣಿಮೆ ಬಂದಾಗ ಏನಾಗ್ತಾರೆ ನೋಡಿ, ಅಮಾವಾಸ್ಯೆ ಬಂದಾಗ ಏನಾಗ್ತಾರೆ ನೋಡಿ, ನಿಮ್ಗೆ ಗೊತ್ತಾಗ್ತದೆ ಅಂತ. ನಮ್ಮ ಮನಸ್ಸಿಗೂ ಮತ್ತು ಚಂದ್ರನಿಗೂ ಸಂಬಂಧ ಇದೆ ಅಂತ, ನೇರವಾದ ಸಂಬಂಧ ಇದೆ ಅಂತ. ಹಾಗಾಗಿ ಆಕಾಶೆ ಯಾನಿ ದೃಶ್ಯಂತೆ ಜ್ಯೋತಿರ್ಬಿಂಬಾನ್ಯನೇಕಶಃ ತೇಷು ನಕ್ಷತ್ರ ಸಂಜ್ಞಾನಿ ಗ್ರಹ ಸಂಜ್ಞಾನಿ ಕಾನಿಚಿತು. ಬೃಹತ್ ಪರಾಶರ ಹೋರಾದಲ್ಲಿ ಇರ್ತಕ್ಕಂಥದ್ದು. ತಾನೇ ನಕ್ಷತ್ರ ನಾಮಾನಿ ಸ್ಥಿರಸ್ಥಾನಾನಿ ಯಾನಿ ವೈ, ಸ್ಪಷ್ಟವಾಗಿ ಹೇಳಿದ್ದಾರೆ ನಕ್ಷತ್ರಗಳು ಸ್ಥಿರ ಇಲ್ಲಿ. ಗಚ್ಚಂತೋ ಯಾನಿ ಗೃಹಂತಿ ಸತತಂ ಏತುತೆ ಗ್ರಹ, ನಿರಂತರವಾಗಿ ಸಂಚಾರ ಮಾಡ್ತವೆ ಮತ್ತು ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತವೆ. ಅವು ಗ್ರಹಗಳು ನಮ್ಮ ಮೇಲೆ ಹೋಲ್ಡ್ ಇದೆ. ಅವಕ್ಕೆ ಗೃಹಾತಿ ಅಂದರೆ ಹೋಲ್ಡ್ ಇದೆ ಅಂತ, ನಮ್ಮನ್ನು ಹಿಡಿತವೆ ಅವು ಅಂತ, ಹಿಡ್ಕೊಳ್ತವೆ ಅಂತ, ಅವು ಗ್ರಹಗಳು ಅಂತ. ಹಾಗಾಗಿ ಇದು ವಿವರಣೆ ಅಂತ. ಈಗ ಇದ್ರ ಮುಂದೆ ಬರುವ ಪ್ರಶ್ನೆ, ಎಲ್ಲ ಕಡೆ ಎಲ್ಲರ ಜಾತಕದಲ್ಲೂ ಸೂರ್ಯ ಚಂದ್ರ ಮಂಗಲ ಇದೇ ಇರೋದಲ್ವ ಎಲ್ಲರ ಜಾತಕದಲ್ಲೂ. ಅಂದಮೇಲೆ ಸೂರ್ಯ ಇದೇ ಫಲನ ಎಲ್ಲ ಕಡೆ ಕೊಡಬೇಕೋ ಬೇಡವಾ? ಇದೇ ಗ್ರಹಗಳು ತಾನೇ ಇರುವಂಥದ್ದು ಎಲ್ಲ ಕಡೆಗೂ. ಅದೇ ಫಲ ಯಾಕೆ ಬರ್ತಾ ಇಲ್ಲ ಎಲ್ಲರಿಗೂ? ಬೇರೆ ಬೇರೆ ಫಲ ಯಾಕೆ ಬರ್ತಾ ಇದೆ? ಎಲ್ಲರ ಜೀವನ ಬೇರೆ ಬೇರೆ ಯಾಕಾಗಿದೆ? ಇಷ್ಟೇ ಇರೋದು 7, 2, 9 ಗ್ರಹ ಇರೋದು, ಇಷ್ಟೇ ನಕ್ಷತ್ರಗಳಿರೋದು. ಒಬ್ಬೊಬ್ಬರ ಬದುಕು ಒಂದೊಂದು ರೀತಿ ಯಾಕಾಯ್ತು ಅಂದರೆ, ಅವು ಎಲ್ಲಿ ನಿಂತಿವೆ. ನಾವು ಜನಿಸುವಾಗ ಅವು ಎಲ್ಲಿದ್ದುವು ಅಂತ, ಆಕಾಶದ ಯಾವ ಮೂಲೆಯಲ್ಲಿದ್ವು, ಯಾವ ಭಾಗದಲ್ಲಿದ್ವು, ಫಲ ವ್ಯತ್ಯಾಸ ಆಯಿತು ಅಂತ. ಅವು ನಿಂತ ನೆಲೆ ಇದೆಯಲ್ಲ, ಈಗ ಒಂದೊಂದು ಡಿಗ್ರಿ ಬದಲಾದರೂ ಕೂಡ ಅವುಗಳ ಸ್ವಭಾವ ಬೇರೆ ಆಗ್ತದೆ, ಅವುಗಳು ಕೊಡುವ ಫಲ ಬೇರೆ ಆಗ್ತದೆ. ಆಕಾಶದಲ್ಲಿ ಅವು ಬೇರೆ ಬೇರೆ ಕಡೆ ಹೋದಂತೆ ಅದೇ ಫಲವನ್ನು ಕೊಡೋದಿಲ್ಲ ಅಂತ, ಬೇರೆ ಬೇರೆ ಫಲವನ್ನು ಕೊಡ್ತವೆ ಅಂತ. ಹಾಗಾಗಿ ಕಾಂಬಿನೇಷನ್ ನೋಡಿ ನೀವು, 9 ರಾಶಿಗಳು, 12 ರಾಶಿಗಳು, 9 ಗ್ರಹಗಳು, ಈ ಕಾಂಬಿನೇಷನ್ ತುಂಬ ಆಗ್ಬೋದು ಅಂತ ಅವುಗಳಲ್ಲಿ ಅಂತ. ಇನ್ನೂ ಸೂಕ್ಷ್ಮ ತುಂಬ ಇದೆ, ಅದು ಎಷ್ಟೋ ಅಸಂಖ್ಯಾತ ಕಾಂಬಿನೇಷನ್ಸ್ ಬರ್ತದೆ ಅದರಲ್ಲಿ ಅಂತ. ಹಾಗಾಗಿ ಫಲಗಳು ಬೇರೆ ಆಗ್ತಾ ಹೋಗ್ತವೆ ಅಂತ. ಗಗನದ ಬೇರೆ ಬೇರೆ ಭಾಗದಲ್ಲಿ ನಿಂತಾಗ ಅಂದರೆ ಗೊತ್ತಾಗೋದು ಹೇಗೆ ನಿಮಗೆ? ಆಕಾಶದಲ್ಲಿ ನೀವೇ ನೋಡಿ, ಹೊರಗಡೆ ಹೋಗಿ ಆಕಾಶ ನೋಡಿ, ಎಲ್ಲ ಒಂದೇ ರೀತಿ ಕಾಣ್ತದೆ ನಿಮಗೆ. ಎಲ್ಲಿ ನಿಂತ ಏನೊಂದು ಗೊತ್ತಾಗೋದು ಹೇಗೆ ಅಂದರೆ, ಅದಕ್ಕೆ ದ್ವಾದಶ ರಾಶಿಗಳ ಪರಿಕಲ್ಪನೆ ಬಂದಿರತಕ್ಕಂಥದ್ದು ಅಂತ, 12 ರಾಶಿಗಳ ಪರಿಕಲ್ಪನೆ ಬಂದಿರತಕ್ಕಂಥದ್ದು ಹಾಗೆ ಅಂತ. ರಾಶಿಗಳಂದರೆ ಏನು ಅಂದರೆ, ಈಗ ನಿಮ್ಗೆ ಆಗಲೇ ಹೇಳಿದಾಗೆ ಸೂರ್ಯ ಮೇಷದಲ್ಲಿದ್ದರೆ ಕೊಡೋ ಫಲವೇ ಬೇರೆ, ತುಲಾದಲ್ಲಿದ್ದರೆ ಕೊಡೋ ಫಲವೇ ಬೇರೆ, ಕುಂಭದಲ್ಲಿದ್ದರೆ ಕೊಡೋ ಫಲವೇ ಬೇರೆ,
ಮೀನದಲ್ಲಿದ್ದರೂ ಕೊಡೋ ಫಲವೇ ಬೇರೆ. ಅದು ಯಾವುದು ಕುಂಭ, ಯಾವುದು ಮೀನ, ಯಾವುದು ತುಲ, ಏನು ಹೀಗಂದರೆ ಅಂದರೆ ನಾವು ನಿಂತ ಸ್ಥಳದಿಂದ ಭೂಮಿಯಿಂದ ಆಕಾಶವನ್ನು 12 ಪಾಲು ಮಾಡಿದರೆ ಅದೇ 12 ರಾಶಿಗಳು ಅಂತ. ಈ ಭೂಮಿ ಸುತ್ತಾ ಇದೆ ಅಲ್ವಾ, ಸುತ್ತಾ ಇದೆ ಅಂದರೆ 360 ಡಿಗ್ರಿಲಿ ಇಡೀ ಆಕಾಶ ಕಾಣ್ತಾ ಇದೆ ನಮಗೆ ಅಂತ. ಪೂರ್ತಿ ಸುತ್ತುವಾಗ ಭೂಮಿ ಒಂದ್ಸಾರಿ ಸುತ್ತಿ ಬರುವಾಗ 360 ಡಿಗ್ರಿಯಲ್ಲಿ ಸಂಪೂರ್ಣ ಅಂತರಿಕ್ಷ ನಮಗೆ ಗೋಚರ ಆಗ್ತದೆ. ನಮಗೆ ಆಕಾಶ, ಈಗ ನಾವು ನಮ್ಮ ಭೂಮಿ ಸುತ್ತತಾ ಇರುವಾಗ ಆಕಾಶ ಮೇಲೆ ಬರ್ತಾ ಇರ್ತದೆ, ಪೂರ್ತಿ ಇಡೀ ಅಂತರಿಕ್ಷ ಬಂದು ಹೋಗ್ತದೆ ಒಂದು ಸರ್ತಿ ಅಂತ, ಸಂಪೂರ್ಣ ಅಂತರಿಕ್ಷವೇ ಅಂತ. ಅದನ್ನು 12 ಪಾಲು ಮಾಡಿದರೆ ಅದೇ 12 ರಾಶಿ. 360 ಡಿಗ್ರಿ ಅಂತ ಹೇಳಿದ್ವಲ್ಲ ನಾವು, ನೀವು 12 ಪಾಲು ಮಾಡಿ ಅದನ್ನು 33 ಡಿಗ್ರಿ ಬಂತು. ಈ 33 ಡಿಗ್ರಿಗೆ ಒಂದು ರಾಶಿ ಅಂತ. ಆಕಾಶದ 12 ಪಾಲುಗಳು. ಅದನ್ನು ಹೇಗೆ ಗುರುತಿಸೋದು ಅಂತ ಮುಂದಕ್ಕೆ ಹೇಳ್ತೀನಿ. ನಮಗದನ್ನು ಇವತ್ತು ಬೇಡ. ಅದು ನಕ್ಷತ್ರಗಳ ಮೂಲಕ ಗುರುತಿಸ್ಬೇಕು ನಾವು ಅದನ್ನು. ನಕ್ಷತ್ರಗಳು ಸ್ಥಿರ ಒಂದೇ ಕಡೆಗಿರ್ತವೆ. ನಕ್ಷತ್ರಗಳ ಮೂಲಕವಾಗಿ ಇದು ಇಂಥ ರಾಶಿ, ಇದು ಇಂಥ ರಾಶಿ ಅಲ್ಲ. ಈ ಉದಾಹರಣೆಗೆ ಅಶ್ವಿನಿ ನಕ್ಷತ್ರ ಬಂತು ಅಂತ ಅಂದ್ಕೊಂಡ್ಗೆ, ಮೇಷರಾಶಿ ಅದು ಅಂತ ಅರ್ಥ. ಅದು ಎಲ್ಲಿ ಅಶ್ವಿನಿ ನಕ್ಷತ್ರ ಕಾಣ್ತದೆ ನಮಗೆ ಅದು ಮೇಷರಾಶಿ. ಅದು ಎಲ್ಲಿ ರೋಹಿಣಿ ನಕ್ಷತ್ರ ಕಾಣ್ತದೆ ನಮಗೆ ಅದು ವೃಷಭ ರಾಶಿ. ಅದು ಹೀಗೆ ನಕ್ಷತ್ರಗಳ ಮೂಲಕವಾಗಿ ರಾಶಿಯನ್ನು ಗುರುತಿಸ್ತಾರೆ. ಅದು ಬೇರೆ, ಅದು ಮುಂದಕ್ಕೆ ಹೋಗೋಣ ಅದಕ್ಕೆ. ಆದರೆ ಈ ರಾಶಿಗಳಲ್ಲಿ ನಿಂತಾಗ ಗ್ರಹಗಳು ಬೇರೆ ಬೇರೆ ಸ್ವಭಾವವನ್ನು ಹೊಂದ್ತವೆ, ಬೇರೆ ಬೇರೆ ಸ್ವರೂಪವನ್ನು ಹೊಂದ್ತವೆ, ಬೇರೆ ಬೇರೆ ಫಲವನ್ನು ಕೊಡ್ತವೆ. ನೋಡಿ, ನಿಮ್ಮ ಮುಂದಿದೆ. ಮೊದಲನೇ ರಾಶಿ ಯಾವುದು? ಮೀನ ಅಲ್ವಾ? ಯಾಕೆ ಮೇಷ? ಮೊದಲು ಸಿಕ್ಕೋದು ಯಾವುದು? ಅಲ್ಲ, ಇಲ್ಲಿ ಮೊದಲು ಸಿಕ್ಕೋದು ಯಾವುದು ನಿಮಗೆ? ಈಗಿನ ಭಾಷೆಯಲ್ಲಿ ಹೇಳೋದಾದರೆ ಟಾಪ್ ಲೆಫ್ಟ್ ಕಾರ್ನರ್ ಯಾವುದಿದೆ ಅಲ್ಲಿ, ಅಲ್ಲಿಂದ ಒಂದು ಮನೆ ಮುಂದೆ ಹೋಗ್ಬೇಕು, ಅಲ್ಲಿಂದ ಆರಂಭ ಆಗತ್ತೆ. ಸೃಷ್ಟಿ ಆರಂಭ ಆಗೋದು ಎಲ್ಲಿಂದ? ಪ್ರಳಯದಿಂದ. ಮೊದಲೇನಿತ್ತು? ಮೊಟ್ಟ ಮೊದಲು ಏನಿತ್ತು? ಹಿಂದೆ 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 ಹೋದರೆ ಮೊಟ್ಟ ಮೊದಲು ಏನಿತ್ತು? ಪ್ರಳಯ ಇತ್ತು ಅಂತ. ಮೀನ ಅನ್ನೋದು ಪ್ರಳಯ ರಾಶಿ. ಅದು ಹಾಗಾಗಿ ಅದು ಮೊದಲು ತೋರಿಸುವಂಥದ್ದು ಅದನ್ನು. ಆದರೆ ನೀವು ಲೆಕ್ಕ ಹಾಕಬೇಕಾಗಿರೋದು ಎರಡನೇ ರಾಶಿಯಿಂದ ಅಂತ. ಸೃಷ್ಟಿ ರಾಶಿ ಇದು ಅಂತ, ಮೇಷರಾಶಿ ಅಂತ, ಅಲ್ಲಿಂದ ಸೃಷ್ಟಿ ಅಂತ. ಹಾಗಾಗಿ ನೋಡ್ತಾ ಹೋಗಿ, ಮೇಷ, ವೃಷಭ, ನಿಮ್ಗೆ ಬಾಯಿ ಬರ್ತದೆ ಇದು 12 ರಾಶಿಗಳು. ಅದು ಬರದೇ ಇದ್ರೆ ನಿಮ್ಗೆ ಒಂದು ಹೆಜ್ಜೆ ಕೂಡ ಮುಂದೆ ಹೋಗಕ್ಕೆ ಸಾಧ್ಯ ಇಲ್ಲ ಅಂತ. 12 ರಾಶಿ, 9 ಗ್ರಹಗಳು, 27 ನಕ್ಷತ್ರಗಳು, ಸಂವತ್ಸರಗಳು, 60 ಸಂವತ್ಸರಗಳು, ಇವೆಲ್ಲ ಗೊತ್ತಿರಬೇಕು ನಮಗೆ, ಬಾಯಿಗೆ ಬರಬೇಕು. ಈ ಸೂತ್ರ ನಮಗೆ ಪರಿಭಾಷೆ ಹೇಳಿದ್ವಿ, ಇದರಲ್ಲಿ ನೆನ್ಪಿಟ್ಕೊಳ್ಳೋದು ಹಾಗೆ ಇಷ್ಟೇ ಅಲ್ಲ ಅಂತ ತಲೆಬಿಸಿ ಮಾಡ್ಕೋಬೇಡಿ. ಶ್ಲೋಕಗಳಿದೆ, ಆ ಶ್ಲೋಕಗಳು ಬಾಯಿಗೆ ಬಂದರೆ ಇಡೀ ಸೂತ್ರ ನಿಮಗೆ ನಿಮ್ಮ ಕೈಯಲ್ಲಿ ಇದ್ದಾಗೆ ಅದು ಅಂತ. ಆ ಶ್ಲೋಕಗಳು ಬಾಯಿಗೆ ಬರೋ ಥರ ಮಾಡ್ಕೋಬೇಕು ಅಂತ. ಗ್ರಂಥಗಳನ್ನ ನಿತ್ಯ ಪಾರಾಯಣ ಮಾಡಬೇಕು. ಈಗ ಉದಾಹರಣೆಗೆ ಬೃಹತ್ ಜಾತಕ ಅಂತ ಅಂದ್ಕೊಳ್ಳಿ, ನಿತ್ಯ ಹೇಳ್ಕೊಡ್ತಾ ಇದ್ದರೆ ಬಾಯಿಗೆ ಬರುತ್ತೆ. ಬಾಯಿಗೆ ಬಂದರೆ ಇಡೀ ಗ್ರಹ ನಿಮ್ಮ ಬಾಯಲ್ಲಿ ಅಂತ, ಇಡೀ ನಕ್ಷತ್ರಗಳು, ರಾಶಿ, ಅದು ಕೊಡುವ ಫಲಗಳು, ಪೂರ್ತಿ ಸೂತ್ರಗಳು ನಿಮ್ಮ ಬಾಯಲ್ಲಿರ್ತವೆ. ಅದಕ್ಕೋಸ್ಕರವೇ ಹಿಂದಿನ ಕ್ರಮ ಹೇಗೆ ಅಂದರೆ ಪುಸ್ತಕ ಅಲ್ಲ, ಬಾಯಿಗೆ ಬರಬೇಕು ಪೂರ್ತಿ ಅದು ಅಂತ. ತುಂಬ ಮುಖ್ಯವಾಗಿರುವಂಥದ್ದು ಅದು. ಅವನನ್ನು ಯಾರೂ ಸೋಲ್ಸೋಕ್ಕೆ ಸಾಧ್ಯ ಇಲ್ಲ. ಯಾರ ಬಾಯಲ್ಲಿರ್ತದೆ ಶಾಸ್ತ್ರ, ಪುಸ್ತಕ ಅಲ್ಲ, ಇಲ್ಲಿರಬೇಕು, ಮಸ್ತಕದಲ್ಲಿರಬೇಕು, ಮುಖದಲ್ಲಿರಬೇಕು ಅಂತ ಇದ್ದರೆ ನೀವು ಕ್ಷಣ ಮಾತ್ರದಲ್ಲಿ ಹೇಳ್ಬೋದು ಇದು ಹೀಗೆ, ಇದು ಹೀಗೆ ಅಂತ ನಿಮಗೆ ಕೂಡಲೇ ಸೂತ್ರ ಸಿಗ್ತದೆ ಅಂತ. ನೋಡಿ, 12 ರಾಶಿಗಳಿದೆ ಅಲ್ವಾ? ಈ 12 ರಾಶಿಗಳಿಗೆ ಕೂಡ ಬೇರೆ ಬೇರೆ ಅಧಿಪತಿಗಳಿದ್ದಾರೆ. ಒಂದೊಂದು ರಾಶಿಗೆ ಒಬ್ಬೊಬ್ಬರು ಒಡೆಯರಿದ್ದಾರೆ ಅಂತ. ನೀವೇ ಹೇಳಬೇಕು ಯಾವ ರಾಶಿಗೆ ಯಾರು ಒಡೆಯರು ಅಂತ. ಅಲ್ಲಿ ಅವರಿಗೆ ಬಲ ಜಾಸ್ತಿ ಅಂತ, ಅದಕ್ಕೆ ಅಷ್ಟೇ ವಿಷಯ ಇರೋದು. ಒಂದು ಗ್ರಹ ಎಷ್ಟು ಬಲ ಹೆಚ್ಚೋ ಅಷ್ಟು ಫಲ ಹೆಚ್ಚು. ಈ ಸೂತ್ರ ನೆನಪಿಟ್ಕೊಳ್ಳಿ. ಬಲ ಹೆಚ್ಚಾದಂತೆ ಫಲ ಹೆಚ್ಚು, ಬಲ ಕಡಿಮೆ ಆದಂತೆ ಫಲ ದುಷ್ಫಲ ಬರ್ತದೆ, ಕೆಟ್ಟ ಫಲ ಬರ್ತದೆ ಅಂತ. ಹಾಗಾಗಿ ಬಲದ ಮೇಲೆ ಹೋಗುವಂಥದ್ದು. ಗ್ರಹದ ಬಲ ಎಲ್ಲಿ ಅಂದರೆ ಅವರವ್ರ ಮನೆಯಲ್ಲಿ ಅಂತ, ಅವರಿಗೆ ತುಂಬ ಬಲ ಇರುವಂಥದ್ದು ಅಂತ. ನೋಡಿ, ಯಾರದು ಯಾವ ರಾಶಿ? ಮೀನ ರಾಶಿಗೆ ಯಾರು ಅಧಿಪತಿ ನೋಡಿ? ಗುರು. ಮಿಥುನ ರಾಶಿಗೆ ಯಾರು ಅಧಿಪತಿ? ಬುಧ ಅಂತ.
ಕನ್ಯಾ ರಾಶಿಗೆ ಯಾರ ಅಧಿಪತಿ? ಲೆಕ್ಕ ಹಾಕಿ. ಕನ್ಯಾ ರಾಶಿ 6ನೇ ರಾಶಿ, ಲೆಕ್ಕ ಹಾಕಿ. 2ನೇ ರಾಶಿಯಿಂದ ಲೆಕ್ಕ ಹಾಕ್ಬೇಕು. 2ನೇ ರಾಶಿ ಮೇಷ, ಟಾಪ್ ಲೆಫ್ಟ್ 2ನೇ ರಾಶಿ, ಅಲ್ಲಿಂದ ಲೆಕ್ಕ ಹಾಕಿ ಅಂತ. 10-11ನೇ ರಾಶಿಗಳು ಕುಂಭ ಮತ್ತು ಮಕರ ರಾಶಿಗಳು. ಯಾರ ಅಧಿಪತಿ ಅದಕ್ಕೆ? ಇನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಸೂರ್ಯನಿಗೆ ಒಂದೇ ರಾಶಿ ಆಧಿಪತ್ಯ ಇರುವಂಥದ್ದು ಯಾವುದದು? ಸಿಂಹ. ಚಂದ್ರನಿಗೆ ಒಂದೇ ರಾಶಿ ಆಧಿಪತ್ಯ ಇರುವಂಥದ್ದು ಯಾವುದದು? ಮತ್ತೆಲ್ಲ ಗ್ರಹಗಳಿಗೆ 2 ರಾಶಿ ಆಧಿಪತ್ಯ ಇರುವಂಥದ್ದು. ಈಗ ಮಂಗಲನಿಗೆ ಮೇಷ ವೃಶ್ಚಿಕಗಳು, ಶುಕ್ರನಿಗೆ ವೃಷಭ ತುಲಾ ರಾಶಿಗಳು, ಬುಧನಿಗೆ ಮಿಥುನ ಕನ್ಯಾ ರಾಶಿಗಳು, ಗುರುವಿಗೆ ಧನು ಮತ್ತು ಮೀನ ರಾಶಿಗಳು. ಅದೇ ಥರ ಇದೆ ನೋಡಿ ಅಂತ, ಮೇಲೊಂದು ಕೆಳಗೊಂದು, ಶುರುವಿಂದ ನೋಡಿ. ಆ ಮೂಲೆ ಒಬ್ಬಂದು, ಈ ಮೂಲೆ ಒಬ್ಬಂದು, ಅವಂದೇ ಈ ಮೂಲೆ ಕೂಡ ಅಂತ. ಅದೇ ಥರ ಇದೆ ನೋಡಿ ಅಂತ. ಮೇಲೆ ಕೆಳಗೆ ಗುರು, ಮೇಲೆ ಕೆಳಗೆ ಕುಜ, ಮೇಲೆ ಕೆಳಗೆ ಶುಕ್ರ, ಮೇಲೆ ಕೆಳಗೆ ಬುಧ. ಹಾಗಾಗಿ ತಮ್ಮ ರಾಶಿ ಬಂದಾಗ ಸ್ವಕ್ಷೇತ್ರ ಅಂತ ಬಲ ಜಾಸ್ತಿ ಅಂತ. ಈಗ ನೀವು ಗುರುಕುಲದಲ್ಲಿದ್ದೀರಿ ಅಲ್ವಾ? ಮನೆಗೆ ಹೋದರೆ ಬಲ ಜಾಸ್ತಿ ನಿಮಗೆ ನೋಡಿ, ಪವರ್ ಜಾಸ್ತಿ ಇರ್ತದೆ. ನಮ್ಮ ಸ್ವಕ್ಷೇತ್ರ ಅಂತ ಬೇಡ ನಿಮಗೆ. ಗುರುಕುಲಕ್ಕೂ ಮನೆಗೂ ತುಲನೆ ಮಾಡೋದು ಬೇಡ. ನಿಮ್ಮನೇಲಿ ನಿಮ್ಮ ಪವರ್ ಜಾಸ್ತಿಯೋ, ಪಕ್ಕದ ಮೇಲೆ ನಿಮ್ಮ ಪವರ್ ಜಾಸ್ತಿಯೋ ಹೇಳಿ? ನಿಮ್ಮನೇಲಿ ಪವರ್ ಜಾಸ್ತಿ ಅಲ್ವಾ? ಗ್ರಹಗಳಿಗೆ ಕೂಡ ಹಾಗೆ ಅಂತ. ಅವ್ರವ್ರ ಮನೆಗೆ ಬಂದು ಅಂದರೆ ಪವರ್ ಜಾಸ್ತಿ, ಓಕೆ ಅಂತ, ಶಕ್ತಿ ಜಾಸ್ತಿ ಅಂತ. ಹಾಗೆ ಇನ್ನೊಂಚೂರು ಯೋಚನೆ ಮಾಡೋದಾದರೆ, ಈಗ ನಿಮ್ಮ ಮನೆ ಅಲ್ಲ, ಬೇರೆಯವ್ರ ಮನೆ, ಆದರೆ ನಿಮ್ಮ ಫ್ರೆಂಡ್ ಅದು ಸ್ವಲ್ಪ ಪವರ್ ಇದೆ ಅಲ್ವ ನಿಮಗಲ್ಲಿ? ಮನೆಯಷ್ಟಲ್ಲದೆ ಇದ್ರೂ ಕೂಡ ಒಂದು ಸ್ವಲ್ಪ ಪವರ್ ಇದೆ ಅಲ್ವಾ? ಹಾಗೆ ಈ ಗ್ರಹಗಳು ತಮ್ಮ ಮಿತ್ರನ ಕ್ಷೇತ್ರಕ್ಕೆ ಹೋದರೆ, ತಮ್ಮ ಸ್ನೇಹಿತನ ಕ್ಷೇತ್ರಕ್ಕೆ ಹೋದರೆ ಸ್ವಲ್ಪ ಬಲ ಇದೆ. ಇಷ್ಟ ಅಲ್ಲದೆ ಇದ್ರೂ ಕೂಡ ಒಂದು ಸ್ವಲ್ಪ ಬಲ ಇದೆ, ಓಕೆ ಅಂತ. ನಿಮ್ಮ ಶತ್ರು ಮನೆಗೆ ನೀವು ಹೋದರೆ ನಿಮ್ಗೆ ಎಷ್ಟು ಪವರ್ ಇರುತ್ತೆ ಅಲ್ಲಿ? ಏನಿಲ್ಲ. ಇವುಗಳು ಕೂಡ ಹಾಗೆ, ತಮ್ಮ ಶತ್ರುವಿನ ಮನೆಗೆ ಹೋದರೆ ಅವುಗಳಿಗೆ ಬಲ ಕಡಿಮೆ ಅಂತ. ನಮ್ಮ ಥರನೇ ಇದೆ ಸುಮಾರು. ನಿಮಗೆಲ್ಲ ಫ್ರೆಂಡ್ಸ್ ಇದ್ದಾರಲ್ವಾ? ಹಾಗೆ ಅವುಗಳಿಗೂ ಗ್ರಹಗಳಿಗೂ ಸ್ನೇಹಿತರಿದ್ದಾರೆ. ಅವ್ರ ಪೈಕಿ ಪರಸ್ಪರ ಸ್ನೇಹಿತರು, ಪರಸ್ಪರ ವೈರಿಗಳು, ಪರಸ್ಪರ ನ್ಯೂಟ್ರಲ್. ಅವರ ಮನೆಗಳಿಗೆ ಹೋದರೆ ತಕ್ಕಂತೆ ಬಲ ಅಂತ. ಸಮಕ್ಷೇತ್ರಕ್ಕೆ ಹೋದರೆ ಸಾಧಾರಣ ಬಲ ಅಂತ. ಶತ್ರುಕ್ಷೇತ್ರಕ್ಕೆ ಹೋದರೆ ಬಲ ಕಡಿಮೆ ಅಂತ. ಮಿತ್ರಕ್ಷೇತ್ರಕ್ಕೆ ಹೋದರೆ ಬಲ ಜಾಸ್ತಿ ಅಂತ. ಸ್ವಕ್ಷೇತ್ರಕ್ಕೆ ಬಂದರೆ ಬಲ ತುಂಬ ಜಾಸ್ತಿ ಅಂತ. ಇದರಾಚೆಗೆ ಉಚ್ಚಕ್ಷೇತ್ರ ಅಂತ ಒಂದು ಇರ್ತದಂತೆ ಪ್ರತಿ ಗ್ರಹಕ್ಕೂ. ಆ ಉಚ್ಚಕ್ಷೇತ್ರಕ್ಕೆ ಹೋದರೆ ತುಂಬ ಬಲ, ಅತಿಶಯವಾದ ಬಲ ಬರ್ತದೆ ಅವುಗಳಿಗೆ ಅಂತ. ರಾಮನ ಜಾತಕದಲ್ಲಿ 5 ಗ್ರಹಗಳು ಉಚ್ಚವಾಗಿದ್ವು ಮಾತ್ರ ಅಲ್ಲ, ಪರಮೋಚ್ಚದಲ್ಲಿ ಇದ್ವು ಅಂತ. ಅಲ್ಲಿಯೂ ಕೂಡ ಇನ್ನೂ ಎತ್ತರದಲ್ಲಿ ಅಂತ. ಹಾಗಿದ್ದದಕ್ಕೆ ಅವನು ರಾಮ ಹಾಗಿದ್ದು ಅಂತ. ಹಾಗಾಗಿ ಈ ಗ್ರಹಗಳು ಬಲಗಳು ಹೆಚ್ಚು ಕಡಿಮೆ ಆಗ್ತವೆ, ಅದನ್ನು ಕೂಡ ನೋಡಬೇಕಾಗ್ತದೆ ಅಂತ. ಎಷ್ಟು ಬಲ ಇದೆ ಈ ಸೂರ್ಯನಿಗೆ ರಾಮನ ಜಾತಕದಲ್ಲಿ? ಪೂರ್ಣ ಬಲ ಇದೆ. ಹಾಗಾಗಿ ಪೂರ್ಣ ತೇಜಸ್ಸು, ಪರಿಪೂರ್ಣನಾದ ರಾಜ ಅವನು. ರಾಜಕಾರಕ ಅಲ್ವ ರವಿ? ಪರಿಪೂರ್ಣನಾದ ರಾಜ ರಾಮನಾಗಿದ್ದು ಹೇಗೆ ಅಂದರೆ, ರಾಜಕಾರಕನಾದ ರವಿಗೆ ಪರಮೋಚ್ಚ ಸ್ಥಿತಿ ಇದ್ದಿದ್ದರಿಂದ ಒಬ್ಬ ಪರಮೋಚ್ಚನಾದ ಚಕ್ರವರ್ತಿಯಾದ ಅವನು. ಚಂದ್ರನಿಗೆ ಸ್ವಕ್ಷೇತ್ರ ಇದೆ ರಾಮನ ಜಾತಕದಲ್ಲಿ. ಹಾಗಾಗಿ ಅವನಿಗೆ ಮನಸ್ಸಿಗೆ ತುಂಬ ಬಲ, ಮನೋಬಲ ತುಂಬ. ಎಂಥ ಕಷ್ಟಗಳು ಬಂದರೂ ಕೂಡ ಜಗದೇ ಇರುವಂಥದ್ದು ಅಂತ. ಅದು ಬಂತವನಿಗೆ ಅಂತ. ಗುರುವಿಗೆ ತುಂಬ ಬಲ ಇದೆ. ಗುರು ಕೂಡ ಪರಮೋಚ್ಚ ರಾಮನ ಜಾತಕದಲ್ಲಿ. ಪೂರ್ಣ ಸಾತ್ವಿಕತೆ, ಪೂರ್ಣ ಜ್ಞಾನ ಅಂತ ರಾಮನಿಗೆ, ಅದರಿಂದ ಬಂದಿದ್ದದು ಅಂತ. ಕುಜ ಕೂಡ ಪರಮೋಚ್ಚ ರಾಮನ ಜಾತಕದಲ್ಲಿ. ಹಾಗಾಗಿ ಪೂರ್ಣ ವಿಕ್ರಮ, ಎಷ್ಟು ಶಕ್ತಿ, ಎಷ್ಟು ಪರಾಕ್ರಮ ಅಂದರೆ ತುಟ್ಟತ್ವದೇನು, ಇನ್ನು ಜಾಸ್ತಿ ಶಕ್ತಿ ಇರೋದಂತಿಲ್ಲ ಅಂತ, ಇನ್ನೂ ಹೆಚ್ಚು ವಿಕ್ರಮ ಇರೋದಂತಿಲ್ಲ ಅಂತ. ಕಾರಣ ಏನಂದರೆ ಆ ಬಲ ಹೆಚ್ಚಿದ್ದಿದ್ದು ಗ್ರಹಗಳಿಗೆ ಅಂತ. ಅದೇ ಆ ಗ್ರಹ ನೀಚ ಆದರೆ ಅಶುಭ ಫಲಗಳನ್ನು ಕೊಡ್ತದೆ, ತುಂಬ ಕೆಟ್ಟ ಫಲಗಳನ್ನು ಕೊಡ್ತದೆ. ರಾವಣನ ಜಾತಕ ಅಂತ ತಗೊಂಡ್ರೆ ಅಲ್ಲಿ ಗ್ರಹಗಳು ನೀಚ ಇದ್ದಿದ್ದರಿಂದಲೇ ಅಂಥ ನೀಚ ಬುದ್ಧಿ, ನೀಚ ಮನಸ್ಸು ಅವನಿಗೆ ಬಂದಿದ್ದು, ನೀಚ ಕಾರ್ಯಗಳನ್ನು ಅವನು ಮಾಡಿದ್ದು ಅಂತ. ಹಾಗಾಗಿ ಗ್ರಹ ಉಚ್ಚವೋ ನೀಚವೋ, ತನ್ನ ಮನೆಯಲ್ಲಿದ್ದಾನೋ, ಮಿತ್ರನ ಮನೆಯಲ್ಲಿದ್ದಾನೋ, ಶತ್ರುವಿನ ಮನೆಯಲ್ಲಿದ್ದಾನೋ,
ಇದೆಲ್ಲವನ್ನು ಕೂಡ ನೋಡಬೇಕು. ಇವತ್ತು ನಿಮಗೆ ಅರ್ಥ ಆಗ್ತದೆ, ನೆನಪಿಟ್ಬಿಡ್ತದೆ ಅಂತಲ್ಲ, ಆದರೆ ಈ ಶಾಸ್ತ್ರದ ಗತಿ ಹೇಗೆ ಅಂತ, ಈ ಶಾಸ್ತ್ರ ಹೋಗೋದು ಹೇಗೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಅದು ಇರ್ತಕ್ಕಂಥದ್ದು ಅಂತ. ಹಾಗಾಗಿ ಇದೊಂದು ಕೋಷ್ಟಕ ನೋಡಿ ನೀವು, ಇದರಲ್ಲಿ ನಿಮಗೆ ಸುಲಭವಾಗಿ ಗೊತ್ತಾಗೋದೇನೆಂದರೆ ಎಲ್ಲಿ ಆ ಗ್ರಹಗಳು ಉಚ್ಚ ಸ್ಥಿತಿಯನ್ನು ಹೊಂದ್ತವೆ, ಪೂರ್ಣ ಫಲ ಕೊಡ್ತವೆ ಅಂತ ನಾವು ಕೇಳ್ತೇವೆ. ನೀವು ಹೇಳಬೇಕು, ಸೂರ್ಯ ಎಲ್ಲಿ ಉಚ್ಚ? ಹಾಗಾಗಿ ಮೇಷಂಗತೆ ಪೋಷಣಿ, ಸೂರ್ಯ ಮೇಷದಲ್ಲಿದ್ದಂತೆ. ರಾಮ ಹುಟ್ಟುವಾಗ ಸೂರ್ಯ ಮೇಷದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಇದ್ರಂತೆ. ಚಂದ್ರ ಎಲ್ಲಿ ಉಚ್ಚ? ಕೃಷ್ಣ ಹುಟ್ಟುವಾಗ ಚಂದ್ರ ವೃಷಭದಲ್ಲಿದ್ದರಂತೆ. ಚಂದ್ರನಿಗೆ ಪರಮೋಚ್ಚ ಸ್ಥಿತಿ ಇತ್ತು. ಚಂದ್ರ ಉಚ್ಚನಾದರೆ ಸೂರ್ಯ ಉಚ್ಚ ಆಗೋದಿಲ್ಲ. ಸೂರ್ಯ ಉಚ್ಚನಾದರೆ ಕೃಷ್ಣನ ಜಾತಕದಲ್ಲಿ ಸೂರ್ಯ ಉಚ್ಚ ಅಲ್ಲ, ಚಂದ್ರ ಉಚ್ಚ. ರಾಮನ ಜಾತಕದಲ್ಲಿ ಸೂರ್ಯ ಉಚ್ಚ. ಹಾಗೆ ಕೃಷ್ಣ ಸ್ವಲ್ಪ ರಾತ್ರಿ ಇದ್ದಾಗೆ, ರಾಮ ಸ್ವಲ್ಪ ಹಗಲು ಇದ್ದಾಗೆ. ಅಂದರೆ ರಾತ್ರಿ ಇದ್ದಾಗೆ ಅಂದರೆ ಸ್ವಲ್ಪ ಲೀಲಾ ಮನುಷ್ಯ, ಅವನು ಮಾಯೆ, ಗೊತ್ತಾಗೋದಿಲ್ಲ ಎಲ್ಲೋದು ಕೂಡ. ರಾಮನದ್ದು ಸ್ವಲ್ಪ ನೇರವಾಗಿ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು ಅಂತ. ಗುರು ಎಲ್ಲಿ ಉಚ್ಚ ಗೊತ್ತಾಗತ್ತಾ ನಿಮಗೆ? ಯಾವ ರಾಶಿಯಲ್ಲಿ? ರಾಮ ಹುಟ್ಟುವಾಗ ಗುರು ಅಲ್ಲಿದ್ದ ಅಂತ. ಬುಧ ಎಲ್ಲಿ ಉಚ್ಚ? ಬುಧ ಕೃಷ್ಣ ಹುಟ್ಟುವಾಗ ಬುಧ ಅಲ್ಲಿದ್ದ ಅಂತ. ರಾಮ ಹುಟ್ಟುವಾಗ ಇರಲಿಲ್ಲ, ಕೃಷ್ಣ ಹುಟ್ಟುವಾಗ ಬುಧ ಅಲ್ಲಿದ್ದ. ಬುಧನ ಪರಮೋಚ್ಚ ಸ್ಥಿತಿ ಇತ್ತು. ಶನಿ, ರಾಮ ಹುಟ್ಟುವಾಗ ಶನಿ ತುಲಾದಲ್ಲಿದ್ದ. ಇನ್ನು ಮಂಗಲ ಯಾವ ರಾಶಿ ಇದು? ಬರೆದಿಲ್ಲ, ಬೇಕು ಅಂತಲೇ ಅಲ್ಲಿ. ಮಕರ ರಾಶಿ, ಅಲ್ಲಿ ಮಂಗಲ ಉಚ್ಚ. ರಾಮ ಹುಟ್ಟುವಾಗ ಹೇಗೆ ಇತ್ತು ಅಂತ. ಇನ್ನು ಕೊನೆಯಲ್ಲಿ ಶುಕ್ರ ಎಲ್ಲಿ ಉಚ್ಚಾಗ್ತಾನೆ? ಮೀನ ರಾಶಿಯಲ್ಲಿ ಉಚ್ಚಾಗ್ತಾನೆ ಅಂತ. ಈಗ ನಿಮ್ಗೊಂದು ಸೂತ್ರ ಹೇಳೋದಾದರೆ, ಎಲ್ಲಿ ಯಾವ ಗ್ರಹ ಎಲ್ಲಿ ಉಚ್ಚಾಗ್ತದೋ ಅಲ್ಲಿಂದ 7ನೇ ಮನೆಗೆ ಹೋದರೆ ನೀಚ ಆಗ್ತದೆ ಅದು ಅಂತ. ಇಲ್ಲಿಂದ ಅರ್ಥ ಮಾಡ್ಕೋಬೋದು ನೀವು. ಈ ತುದಿಯಲ್ಲಿ ಉಚ್ಚ ಆದರೆ ಆ ತುದಿಯಲ್ಲಿ ನೀಚ ಆಗಬೇಕು ಅಂತ. ನೀವು ಉದಾಹರಣೆಗೆ ರವಿಯಿಂದ 7ನೇ ಮನೆ ಲೆಕ್ಕ ಮಾಡಿ. ರವಿಯಿಂದ ಆ ಮನನ್ನು ಸೇರಿಸ್ಬೇಕು, ರವಿಯವರ ಮನನ್ನು ಸೇರಿಸ್ಬೇಕು. 7 ಮನೆ ಲೆಕ್ಕ ಮಾಡಿ. ಶನಿ ಅಲ್ಲ, ತುಲಾ ರಾಶಿ ಅದು ಅಂತ. ಅಲ್ಲಿ ರವಿ ನೀಚ. ಈಗ ಶನಿ ಇದಾನಲ್ವ, ಶನಿ ಉಚ್ಚ ಅಲ್ವಾ ಅಲ್ಲಿ. ಶನಿ ಇರೋಳಿಂದ 7ನೇ ಮನೆ ಲೆಕ್ಕ ಮಾಡಿ. ಎಲ್ಲಿ ಬಂತು? ರವಿ ಇರುವ ರಾಶಿ ಅಲ್ವಾ, ಅಲ್ಲಿ ಶನಿ ನೀಚ. ಅಪ್ಪ ಮಗ ಹಾಗೆ ಅವರು. ಸೂರ್ಯನ ಮಗ ಯಾರು? ಶನಿ. ಅಪ್ಪ ಯಾರು? ಅವರಿಬ್ಬರಿಗೂ ಆಗೋದಿಲ್ಲ ಸೂರ್ಯ ಶನಿಗಳಿಗೆ ಅಂತ. ಹಾಗಾಗಿ ಸೂರ್ಯ ಉಚ್ಚ ಆಗುವಲ್ಲಿ ಶನಿ ನೀಚ, ಶನಿ ಉಚ್ಚ ಆಗುವಲ್ಲಿ ಸೂರ್ಯ ನೀಚ ಅಂತ. ಅಪ್ಪ ಮಗನ ವ್ಯತ್ಯಾಸ ಎಷ್ಟಿದೆ ನೋಡಿ ಅಂತ. ಇಷ್ಟೊಂದು ಮನೇಲಿ ಕೂಡ ಹೇಗೆ ಇರ್ತದೆ ಅಂತ. ಅಪ್ಪ ಉಚ್ಚ ಆಗುವಲ್ಲಿ ಮಗ ನೀಚ, ಮಗನಿಗೆ ಪ್ರಾಬಲ್ಯ ಇರುವಲ್ಲಿ ಅಪ್ಪನ ಸುದ್ದಿಯೇ ಇಲ್ಲ ಅಂತ. ಹಾಗಿರ್ತದೆ ಅಂತ. ಹಾಗೇ ಇದೆ ಇದು ಅಂತ. ಹಾಗೆ ಬೇಗ ಬೇಗ ಇದೊಂದು ಸಂಗತಿಯನ್ನು ನೋಡಿಬಿಡೋಣ. ನೋಡಿ, ಇದನ್ನು ಪರಿವರ್ತನೆ ಮಾಡೋಣ. ಸೂರ್ಯನಿಗೆ ನೀವು ಇದನ್ನು ನೋಡಿ ಹೇಳಬೇಕು. ಸೂರ್ಯನಿಗೆ ಸ್ನೇಹಿತರು ಯಾರು, ಶತ್ರುಗಳು ಯಾರು, ನ್ಯೂಟ್ರಲ್ ಯಾರು, ಸಮ ಯಾರು ಅಂತ ಗೊತ್ತಾಗತ್ತಾ? ಕುಂಡ್ಲಿ ತೋರಿಸಿದ್ದಾರೆ ಇಲ್ಲಿ, ಕೋಷ್ಟಕ. ಸೂರ್ಯನಿಗೆ ಶನಿ ಶತ್ರು, ಅವನ ಮಗನೇ ಶತ್ರು ಸೂರ್ಯನಿಗೆ. ಶುಕ್ರನು ಕೂಡ ಶತ್ರು ಅಂತ. ಹಾಗಾಗಿ ಶನಿ ಮನೆಗೆ ಹೋದರೆ ಸೂರ್ಯ ವೀಕ್ ಆಗ್ತಾನೆ, ಸ್ವಲ್ಪ ದುರ್ಬಲ ಆಗ್ತಾನೆ. ಶುಕ್ರನ ಮನೆಗೆ ಹೋದರೂ ಕೂಡ ಹಾಗೆ ಅಂತ. ಇವರು 3 ಜನ ಮಿತ್ರರು, ಚಂದ್ರ, ಕುಜ, ಗುರು, 3 ಜನ ಮಿತ್ರರು. ಇಲ್ಲಿ ಹೋದಾಗ ರವಿಯ ಬಲ ಹೆಚ್ಚಾಗ್ತದೆ ಅಂತ. ಬುಧ ಸಮ, ನ್ಯೂಟ್ರಲ್. ನಿಮಗೆ ನಿಮ್ಮ ತರಗತಿಯಲ್ಲಿ ಕೂಡ ಹೇಗೆ ಇರ್ತದಲ್ವ, ಕೆಲವರು ಸ್ನೇಹಿತರು, ಕೆಲವರು ಆಗೋದಿಲ್ಲ, ಕೆಲವರು ಅಲ್ಲಿಂದಲ್ಲಿಗೆ, ಹಾಗೂ ಅಲ್ಲ ಹೀಗೂ ಅಲ್ಲ ಅಂತ. ಹಾಗೆ ಇದು ಮನುಷ್ಯರಿಗೂ ಕೂಡ ಶತ್ರು ಮಿತ್ರ ಉದಾಸೀನ ಅಂತ ಇರ್ತದೆ. ಹಾಗೆ ಇದು ಅಂತ. ಚಂದ್ರ ನೋಡಿ, ಚಂದ್ರನ ಕೋಷ್ಟಕದ ವಿಶೇಷ ನೋಡಿ. ಚಂದ್ರನಿಗೆ ಶತ್ರುಗಳೇ ಇಲ್ಲವಂತೆ ಅಂತ. ಯಾರೂ ಶತ್ರು ಇಲ್ಲ. ಮಿತ್ರರಿಬ್ಬರು, ಸೂರ್ಯ ಮತ್ತು ಬುಧ, ಮತ್ತೆಲ್ಲ ಸಮ ಅವನಿಗೆ. ಮಂಗಲ, ಮಂಗಲನಿಗೆ ಶತ್ರು ಯಾರು? ಬುಧ.
ಶುಕ್ರ ಶನಿಗಳು ಸಮರು. ಈ ಗುರು ಚಂದ್ರ ರವಿ ಈ 3 ಜನರು ಕೂಡ ಮಿತ್ರರು ಅಂತ. ಹಾಗಾಗಿ ಈಗ ಗುರು ಕುಜ ಸೇರಿದರೆ ಇಬ್ಬರು ಪರಸ್ಪರ ಮಿತ್ರರು, ತುಂಬ ಒಳ್ಳೆ ಯೋಗ ಅಂತ ಹೇಳ್ತಾರೆ ಅದನ್ನು ಅಂತ. ಬುಧನಿಗೆ ಚಂದ್ರ ಶತ್ರು. ಬುಧನ ತಂದೆ ಯಾರು ಗೊತ್ತಾ ನಿಮಗೆ? ಚಂದ್ರನ ಮಗ ಬುಧ. ಆದರೆ ಬುಧನಿಗೆ ಚಂದ್ರ ಶತ್ರುವಂತೆ, ಚಂದ್ರನಿಗೆ ಬುಧ ಮಿತ್ರ. ಹೀಗೆಲ್ಲ ಇದೆ ಅವ್ರ ಮಧ್ಯದಲ್ಲಿ ಅಂತ. ನಿಮ್ಮ ಮಧ್ಯೆ ಇರ್ತದಲ್ವಾ, ನಿಮ್ಗೆ ಯಾರೋ ಒಬ್ರು ತುಂಬ ಇಷ್ಟ, ಅವರು ನಿಮ್ಮನ್ನು ಕಂಡ್ರೆ ಆಗೋದೇ ಇಲ್ಲ ಅಂತ. ಹಾಗೆ ಇದು ಅಂತ ಬುಧ ಚಂದ್ರರ ಸಂಬಂಧ, ತಂದೆ ಮಕ್ಕಳ ಸಂಬಂಧ ಹೇಗಿದೆ ಅಂದರೆ, ಚಂದ್ರನಿಗೆ ಬುಧ ಮಿತ್ರ, ಬುಧನಿಗೆ ಚಂದ್ರ ಶತ್ರು, ಈ ರೀತಿಯಲ್ಲಿದೆ ಅದು ಅಂತ. ಈಗ ರವಿ ಶುಕ್ರರು ಮಿತ್ರರು ಬುಧನಿಗೆ, ಕುಜ ಗುರು ಶನಿಗಳು ಸಮರು ಅಂತ. ಇನ್ನು ಗುರುವಿಗೆ ಬುಧ ಶುಕ್ರರು ಶತ್ರುಗಳಂತೆ, ರವಿಚಂದ್ರ ಕುಜರು ಮಿತ್ರರಂತೆ, ಶನಿ ಸಮ. ಆದರೆ ಒಂದು ವಿಶೇಷ ಗುರುವಿನದ್ದು ಅಂದರೆ ಗುರು ಯಾರಿಗೂ ಶತ್ರು ಅಲ್ಲ. ಚಂದ್ರನಿಗೆ ಶತ್ರುಗಳಿಲ್ಲ, ಗುರು ಯಾರಿಗೂ ಶತ್ರು ಅಲ್ಲ ಅಂತ. ಇದನ್ನು ಸೂತ್ರ ನೆನ್ಪಿಟ್ಕೊಳ್ಳಿ ಅಂತ. ಚಂದ್ರನಿಗೆ ಶತ್ರುಗಳಿಲ್ಲ, ಗುರು ಯಾರಿಗೂ ಶತ್ರು ಅಲ್ಲ. ಎರಡು ಒಂದೇ ಆಯ್ತಾ? ನಾವು ಹೇಳಿದ್ದು ಬೇರೆ ಬೇರೆ ಆಯ್ತಾ? ಇನ್ನೊಂದು ಭಾಷೆಯಲ್ಲಿ ಹೇಳೋದಾದರೆ, ಗುರು ಯಾರಿಗೂ ತೊಂದರೆ ಮಾಡೋದಿಲ್ಲ, ಚಂದ್ರ ಯಾರಿಗೂ ತೊಂದರೆ ಮಾಡಿಸ್ಕೊಳ್ಳೋದಿಲ್ಲ ಅಂತ. ಚಂದ್ರ ಯಾರಿಂದೂ ತೊಂದರೆ ಮಾಡಿಸ್ಕೊಳ್ಳೋದಿಲ್ಲ ಚಂದ್ರ, ಗುರು ಯಾರಿಗೂ ತೊಂದರೆ ಮಾಡೋದಿಲ್ಲ ಅಂತ. ಅಷ್ಟು ವ್ಯತ್ಯಾಸ ಇದೆ ಗುರು ಮತ್ತು ಚಂದ್ರರ ಮಧ್ಯದಲ್ಲಿ ಅಂತ. ಹಾಗಾಗಿ ಗುರುಗ್ರಹದ ಪ್ರಾಧಾನ್ಯ ಬಂದುಬಿಟ್ರೆ ಅವರು ಅಜಾತ ಶತ್ರು ಆಗ್ತಾರೆ ಅಂತ. ಅವರು ಯಾರಿಗೂ ಶತ್ರುವಾಗಿರೋದಿಲ್ಲ ಅಂತ. ಅವ್ರಿಗೆ ತೊಂದರೆ ಮಾಡ್ಬೋದು ಬೇರೆಯವರು, ಅವ್ರು ಯಾರಿಗೂ ತೊಂದರೆ ಮಾಡೋದಿಲ್ಲ ಅಂತ. ಇನ್ನು ಶನಿಗವ್ರ ಅಪ್ಪನೇ ಶತ್ರು ಮೊದಲನೇದಾಗಿ. ರವಿ ಚಂದ್ರ ಕುಜ ಶತ್ರುಗಳು, ಶುಕ್ರ ಬುಧ ಮಿತ್ರರು, ಮತ್ತು ಗುರು ಸಮ ಅಂತ. ಕೋಷ್ಟಕಗಳು ನಿಮಗೆ ಸಿಗುತ್ತೆ ಮತ್ತೆ ಮುಂದಕ್ಕದು, ನೀವು ಅದನ್ನು ತೊಗೊಳ್ಬೋದು. ನಮ್ಮ ಸುರೇಶ್ ಭಟ್ರನ್ನ ಬಳಸ್ಕೊಳ್ಳಿ ಸ್ವಲ್ಪ. ಸುರೇಶ್ ಭಟ್ರನ್ನ ಸಮಾಧಾನ ಮಾಡಿ, ಅವ್ರು ನಿಮ್ಮ ಕೋಷ್ಟಕಗಳನ್ನು ಕೊಡ್ತಾರೆ, ಇಟ್ಕೊಬೋದು. ನೀವು ಅದನ್ನು ಇಟ್ಕೊಂಡ್ರೆ ನಿಮಗದು ನೆನಪಿಗೆ ಇರ್ತದೆ ನಿಮಗದು ಅಂತ. ಇದನ್ನು ಯಾಕೆ ನೆನಪು ಮಾಡಿಕೊಂಡು ಅಂದರೆ, ಒಂದು ಗ್ರಹ ಅದು ಒಳ್ಳೇದು ಮಾಡ್ತದೋ ಕೆಟ್ಟದ್ದು ಮಾಡ್ತದೋ ಅನ್ನೋದು ಈ ಎಲ್ಲ ಸಂಗತಿಗಳ ಮೂಲಕ ತೀರ್ಮಾನ ಆಗುವಂಥದ್ದು. ಎಲ್ಲಿದೆ ಅದು? ಮೇಷಾದಿ ರಾಶಿಗಳಲ್ಲಿ ಎಲ್ಲಿದೆ? ಉಚ್ಚ ರಾಶಿಯಲ್ಲಿದೆಯಾ? ನೀಚ ರಾಶಿಯಲ್ಲಿದೆಯಾ? ನೀಚ ರಾಶಿಯಲ್ಲಿದ್ದರೆ ಪತನವನ್ನು ಕೊಡ್ತಾನವನು. ಉಚ್ಚ ರಾಶಿಯಲ್ಲಿದ್ದರೆ ಉತ್ತಮ ಗತಿಯನ್ನು ಕೊಡ್ತಾನೆ, ಏಳಿಗೆಯನ್ನು ಕೊಡ್ತಾನವನು. ಅಷ್ಟು ವ್ಯತ್ಯಾಸ ಇದೆ. ಶತ್ರು ಕ್ಷೇತ್ರದಲ್ಲಿದ್ದರೆ ಫಾರಿನ್ಗೆ ಹೋಗ್ಬೋದು. ನಿಮ್ಮನ್ನು ಉದ್ಯೋಗ ಸೂಚನೆ ಮಾಡೋ ಗ್ರಹ ಶತ್ರು ಕ್ಷೇತ್ರದಲ್ಲಿ ಇದ್ಬಿಟ್ರೆ ಅದಕ್ಕೆ ಅರ್ಥ ಏನು ಅಂದರೆ, ನೀವು ಫಾರಿನಲ್ಲಿ ಉದ್ಯೋಗ ಮಾಡ್ತೀರಿ ನೀವು ಅಂತ. ನಿಮ್ಮ ಕ್ಷೇತ್ರ ಅಲ್ಲ, ಸ್ವಕ್ಷೇತ್ರ ಅಲ್ಲ, ಎಲ್ಲೋ ದೂರದ ಕ್ಷೇತ್ರ, ಬೇರೆ ಕ್ಷೇತ್ರ, ಸಂಬಂಧ ಇಲ್ಲದೆ ಇರುವಂಥದ್ದು, ಅಲ್ಲಿ ಹೋಗಿರ್ತೀರಿ ನೀವು ಅಂತ. ಅದು ಯಾಕೆ ಹಾಗೆ ಅಂದರೆ, ಯಾರು ಈಗ ಹುಟ್ಟಿದ ಊರು, ಹುಟ್ಟಿದ ಭಾಷೆ, ಸಂಬಂಧಿಗಳು, ಸ್ನೇಹಿತರು ಎಲ್ಲ ದೂರ ಆಗ್ತಾರೆ ನೋಡಿ, ಪರದೇಶ ಆಗ್ತಾನೆ ಅವನು ಹಾಗೆ ಅಂತ. ಹಾಗಾಗಿ ಹೀಗೆ ಕಾಲ ಒಂದು ಸನ್ನೆ ಈ ಇಷ್ಟೇ ವಸ್ತುಗಳನ್ನ ಇಟ್ಕೊಂಡು, ಈ 9, 12 ಮನೆಗಳು, 9 ಗ್ರಹಗಳು, ಇಷ್ಟನ್ನೇ ಇಟ್ಕೊಂಡು ನಮ್ಮ ಜೀವನದ ಎಲ್ಲವನ್ನೂ ಸೂಚನೆ ಕೊಡ್ತದೆ ನಮಗೆ ಅಂತ. ಈ ಒಂದು ಗ್ರಹ ಪೂರ್ಣ ಬಲ ಇದ್ದರೆ ಆ ಸಂಗತಿ ಪೂರ್ತಿ ಸಿಗ್ತದೆ ನಮಗೆ ಅಂತ ಅರ್ಥ ಅಂತ. ಈ ಒಂದು ಗ್ರಹ ಉದಾಹರಣೆಗೆ ಶುಕ್ರ ಅಂತ ಅಂದ್ಕೊಳ್ಳಿ ನೀವು. ಶುಕ್ರನಿಗೆ ಪೂರ್ಣ ಬಲ ಇದ್ದರೆ ಅಂಥ ವಸ್ತು ಒಡವೆಗಳು ಧಾರಾಳ ಇರ್ತವೆ ನಮ್ಮ ಜೀವನದಲ್ಲಿ ಅಂತ. ಮಧ್ಯಮ ಇದ್ದರೆ ಮಧ್ಯಮ ಪ್ರಮಾಣದಲ್ಲಿ ಅಂತ. ದುರ್ಬಲವಾಗಿದ್ದರೆ ಅವನು ಹರಿದ ಬಟ್ಟೆ, ಮಾಸದ ಬಟ್ಟೆ ಹಾಕ್ಕೊಂಡಿರ್ತಾನೆ, ಅವನು ಒಳ್ಳೆ ಬಟ್ಟೆ ಬರ ಇರೋದಿಲ್ಲ ಅವನಲ್ಲಿ ಅಂತ ಅರ್ಥ. ಎಷ್ಟೋ ಸರ್ತಿ ಶ್ರೀಮಂತರು ಕೂಡ ಸಾದಾ ಬಟ್ಟೆ ಉಟ್ಕೊಂಡಿರ್ತಾರೆ. ಅರ್ಥ ಏನದಕ್ಕೆ? ಒಡವೆ ಹಾಕ್ಕೊಳ್ಳೋದಿಲ್ಲ, ಸಾದಾ ಬಟ್ಟೆ ಉಟ್ಕೊಂಡಿರ್ತಾನೆ. ಶುಕ್ರ ಸ್ವಲ್ಪ ವೀಕ್ ಇದೆ ಅಂತ ಅರ್ಥ ಅದಕ್ಕೆ. ಶುಕ್ರ ಇದ್ದರೆ ಒಡವೆ, ವಸ್ತು, ಆಭರಣ ಅಂಥದ್ದೆಲ್ಲ ಶೋ ಆಫ್ ಜಾಸ್ತಿ ಇರ್ತದೆ ಶುಕ್ರ ಇದ್ದಾಗ ಅಂತ. ಹಾಗಾಗಿ ಹೀಗೆ ನಾವು ಅದನ್ನು ಚಿಂತನೆ ಮಾಡಬೇಕಾಗ್ತದೆ, ವಿಮರ್ಶೆ ಮಾಡಬೇಕಾಗ್ತದೆ. ಹಾಗಾಗಿ ಇದನ್ನು ತಿಳ್ಕೊಳ್ಳೋಣ. ಈ ಗ್ರಹಗಳು, ನಕ್ಷತ್ರಗಳು, ರಾಶಿಗಳು, ಇದನ್ನು ತಿಳ್ಕೊಂಡು ಇದರ ಮೂಲಕವಾಗಿ ಜೀವನವನ್ನು ತಿಳ್ಕೊಳ್ಬೇಕು. ಪಂಚಾಂಗದಲ್ಲಿ ಇವೆಲ್ಲವೂ ಕೂಡ ಇರ್ತವೆ. ನಮಗೆ ಮತ್ತೆ ಗಾಕು ಹೆಗಡೆ ನೆನಪು ಮಾಡ್ಕೊಳ್ಳೋದಾದರೆ, ಪಂಚಾಂಗ ನೋಡಿದರೆ ಅದರಲ್ಲಿ ಇವೆಲ್ಲವೂ ಕೂಡ ಇದೆ. ಪಂಚಾಂಗ ಅನ್ನೋದು ಯಾತಕ್ಕೂ ಬರದೇ ಇರೋ ಮೂಲೆ ಇರಬೇಕಾದ ಒಂದು ಪುಸ್ತಕ, ಪೂಜೆ ಮಾಡೋಕ್ಕಿರುವಂಥದ್ದು, ವರ್ಷಕ್ಕೊಂದ್ಸರಿ ಪೂಜೆ ಮಾಡೋಕ್ಕಿರುವಂಥದ್ದು ಅಂತ ನಾವು ಅಂದ್ಕೊಳ್ತೇವಲ್ಲ. ಸ್ವಲ್ಪ ನಮಗಿದು ಅರ್ಥ ಮಾಡಿಕೊಂಡ್ರೆ, ಪಂಚಾಂಗ ತೆಗೆದು ನೋಡಿದರೆ
ಇವತ್ತು ಏನು ಮಾಡಬೇಕು ಮಾಡಬಾರ್ದು ಗೊತ್ತಾಗ್ತದೆ ನಮಗೆ ಅಂತ. ಇದು ಒಂದು ಕಾಲದಲ್ಲಿ ಬರೇ ಈಗ ದೊಡ್ಡ ಪಂಡಿತರಿಗೆ ವಿದ್ವಾಂಸರಿಗೆ ಮಾತ್ರ ಅಲ್ಲ, ಸಾಮಾನ್ಯ ಜನರಿಗೂ ಗೊತ್ತಿತ್ತು ಅಂತ. ಒಬ್ಬ ಕೃಷಿಕ, ಒಬ್ಬ ಹಳ್ಳಿ ಮನುಷ್ಯ, ಅವನು ಯಾವ ಶಾಸ್ತ್ರನೂ ಓದಿಲ್ಲ, ಅವನು ಕೆಳಜಾತಿಯವನು, ಮೇಲ್ಜಾತಿಯವನಲ್ಲ ಅವನು. ಅವನಿಗೆ ಕೂಡ ಯಾವ ನಕ್ಷತ್ರದಲ್ಲಿ ಬೀಜ ಹಾಕಬೇಕು ಅಂತ ಗೊತ್ತಿತ್ತು ಅಂತ, ಯಾವ ನಕ್ಷತ್ರದಲ್ಲಿ ಕೃಷಿ ಮಾಡಬೇಕು ಅಂತ ಗೊತ್ತಿತ್ತು ಅಂತ, ಅಥವಾ ಮಳೆ ನಕ್ಷತ್ರ ಯಾವ್ದು ನಡೀತಾ ಇದೆ ಅಂತ ಅವನಿಗೆ ಗೊತ್ತಿರ್ತಿತ್ತು ಅದು ಅಂತ. ಎಲ್ಲ ಮಳೆಯಲ್ಲೂ ಕೂಡ ಒಂದೇ ಫಲ ಅಲ್ಲ ಅಂತ. ಉದಾಹರಣೆ ಆಶ್ಲೇಷ ನಕ್ಷತ್ರ ಅಂತ ಅನ್ಕೊಳ್ಳಿ, ಬರ್ತಾ ಇದೆ ಆಶ್ಲೇಷ ನಕ್ಷತ್ರ, ಅದರಲ್ಲಿ ಬರುವ ಮಳೆ ಸ್ವಲ್ಪ ಅದು ವಿಷ ನಕ್ಷತ್ರ, ಅದು ಆಶ್ಲೇಷ ನಕ್ಷತ್ರ ಅಂದರೆ ಸರ್ಪಗಳು ದೇವತೆಗಳು ಆ ನಕ್ಷತ್ರಕ್ಕೆ ಅಂತ, ಸ್ವಲ್ಪ ವಿಷದ ಪ್ರಭಾವ ಇರ್ತದೆ ಅಂತ ಆ ಮಳೆಯಲ್ಲಿ ಅಂತ. ನಕ್ಷತ್ರಗಳಲ್ಲಿ ಕೂಡ ದಾರುಣ ನಕ್ಷತ್ರಗಳು, ಉಗ್ರ ನಕ್ಷತ್ರಗಳು, ವಿಷ ನಕ್ಷತ್ರಗಳು ಇಂಥವೆಲ್ಲ ಇರ್ತವೆ ಅಂತ. ಆ ನಕ್ಷತ್ರದಲ್ಲಿ ಎಲ್ಲ ಕೆಲಸ ಮಾಡಬಾರ್ದು ಅಂತ, ಶುಭ ನಕ್ಷತ್ರಗಳಲ್ಲಿ ಮಾಡಬೇಕು. ಇದು ಗೊತ್ತಿರ್ತಿತ್ತು ಸಾಮಾನ್ಯ ಜನಕ್ಕೂ ಅಂತ. ಇವತ್ತೇನಾಗಿದೆ ಅಂದರೆ ವಿದ್ವಾಂಸರಿಗೂ ಕೂಡ ಗೊತ್ತಿಲ್ಲ ಅಂತ. ಬೇರೆ ಯಾವುದೋ ವಿದ್ವತ್ ಮಾಡ್ಕೊಂಡಿರ್ತಾರೆ, ಈ ವಿಷಯ ಗೊತ್ತಿಲ್ಲ ಅಂತ. ಜ್ಯೋತಿಷ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರಬೇಕಾಗಿರುವಂಥದ್ದು. ನೀವು ಯಾವುದೇ ವಿದ್ವಾಂಸ ಆದರೂ ಕೂಡ ಜ್ಯೋತಿಷ ಗೊತ್ತಿರಬೇಕು ನಿಮಗೆ, ಅಥವಾ ಸಾಮಾನ್ಯ ಮನುಷ್ಯ ಆದರೂ ಕೂಡ ತಕ್ಕ ಮಟ್ಟಿಗಾದರೂ ಕೂಡ ಜ್ಯೋತಿಷ ಗೊತ್ತಿದ್ದರೆ ಜೀವನವನ್ನು ಹಸನ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ, ಜೀವನವನ್ನು ಚೆಂದ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ಕಾಲದ ಪರಿಭಾಷೆಯನ್ನು ಹೆಚ್ಚು ಹೆಚ್ಚು ನಾವು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಹಿಂದಿನ ಕಾಲಕ್ಕೆ ಹೋಗ್ಬೇಕು ನಾವು. ಹಿಂದಿನ ಕಾಲದಲ್ಲಿ ಹೀಗಿರ್ತಾ ಇತ್ತು ಅಂತ, ಇವತ್ತು ಬೇಡ ನಾಳೆ ಮಾಡು ಇದನ್ನು ಅಂತ. ಒಂದು ಚಿಕ್ಕ ಕೆಲಸ, ಒಂದು ಗಿಡ ನೆಡೋದು ಅಂದರೆ ಈ ನಕ್ಷತ್ರ ಬೇಡ ಅನ್ನೋದಿರ್ತಿತ್ತು ಅಂತ. ಮತ್ತು ಅವನವನಿಗೆ ಬೇರೆ ಬೇರೆ ಫಲಗಳಿರ್ತವೆ. ಅವನವನಿಗೆ ಎಲ್ಲ ನಕ್ಷತ್ರಗಳು ಶುಭ ಅಲ್ಲ, ವಧತಾರೆ ಇರ್ತದೆ ಅವನವನಿಗೆ ಅಂತ. ಅವತ್ತು ಕೆಲಸ ಮಾಡಬಾರ್ದು ಯಾವುದು ಅಂತ, ನಾಶ ಆಗ್ತದೆ ಮಾಡಿದ ಕೆಲಸ ಅಂತ. ವಿಪತ್ತಾರೆ ಇದೆ, ಅದನ್ನು ಶುರು ಮಾಡಿದ್ರೆ ನಾಶ ಆಗ್ತದೆ, ವಿಪತ್ತು ಬರ್ತದೆ ಆ ಕೆಲಸದ ಪರಿಣಾಮವಾಗಿ ಅಂತ. ಅವನವನಿಗೆ ಯಾವುದು ವಿಪತ್ತಾರೆಯೋ ಆ ದಿವಸ ಒಂದು ಕಾರ್ಯ ಮಾಡಿದರೆ ಆ ಕಾರ್ಯದ ಪರಿಣಾಮವಾಗಿ ಅವನಿಗೆ ಆಪತ್ತು ಬರ್ತದೆ ಅಂತ ಗೊತ್ತಿದ್ರೆ ಚೆನ್ನಾಗಿರ್ತದಲ್ವಾ. ತುಂಬ ಸುಲಭ ಇದೆ ತಿಳಿಯೋಕ್ಕೆ. ಇದನ್ನು ತಾರಾಬಲ ತಿಳಿಯೋದಕ್ಕೆ ತುಂಬ ಒಂದು 10 ನಿಮಿಷ ತಿಳ್ಕೊಳ್ಬೋದು. 10 ನಿಮಿಷದಲ್ಲಿ ತಾರಾಬಲ ತಿಳ್ಕೊಳ್ಳೋಕೆ ಸಾಧ್ಯ ಇದೆ ಅಂತ. ಆದರೆ ನಾವು ತಿಳ್ಕೊಂಡಿರೋದಿಲ್ಲ ಅಂತ. ಹಾಗಾಗಿ ಜ್ಞಾನದ ಜೀವನವನ್ನು ಮಾಡೋಣ, ಅಜ್ಞಾನದ ಜೀವನವಲ್ಲ. ನಮ್ಮ ಪೂರ್ವಜರ ದಾರಿಯಲ್ಲಿ ನಾವು ಸಾಗೋಣ, ಜೀವನವನ್ನು ತಿಳ್ಕೊಂಡು ಮಾಡೋಣ ಅಂತ. ತಿಳ್ಕೊಳ್ಳದೆ ಮಾಡೋದಲ್ಲ, ಸುತ್ತ ನೋಡೋಣ. ಭೂಮಿಯಲ್ಲೂ ಕೂಡ ಸುತ್ತ ನೋಡಬೇಕು, ಆಕಾಶದಲ್ಲೂ ಕೂಡ ಅಂತ. ಹಾಗೆ ನೋಡ್ಕೊಂಡು ಬದುಕುವಂಥ ಒಂದು ಪ್ರೇರಣೆ ನಮಗೆಲ್ಲ ಬರಲಿ. ಗ್ರಹಗಳು ನಮಗೆ ಅದನ್ನು ಅನುಗ್ರಹ ಮಾಡಿಕೊಡಲಿ ಎಂಬುದಾಗಿ ಹರಸಿ ಎಲ್ಲರನ್ನೂ ಆಶೀರ್ವದಿಸ್ತೇವೆ. ಮುಖ್ಯವಾಗಿ ಇವತ್ತು ಸೇವೆ ಮಾಡಿರ್ತಕ್ಕಂಥ ಎಲ್ಲ ವಲಯಗಳಿಗೂ ಕೂಡ ಈ ಗ್ರಹಗಳ ಅನುಗ್ರಹ ಇರಲಿ, ಈ ನವಗ್ರಹಗಳ ಅನುಗ್ರಹ ಇರಲಿ. ಅದರ ಫಲವಾಗಿ ಎಲ್ಲ ವಲಯಗಳ ಶಿಷ್ಯರ ಭಕ್ತರ ಬದುಕು ಹಸನಾಗಲಿ. ಗಾಕೋ ಹೆಗಡೆಯವರ ಜೀವ ಎಲ್ಲಿದ್ದರೂ ಕೂಡ ತಂಪಾಗಿರಲಿ. ಆ ಕುಟುಂಬಕ್ಕೆ ಉನ್ನತಿ ಅಭ್ಯುದಯ ಬರಲಿ ಎಂಬುದಾಗಿ ಆಶಿಸಿ ನಿಮ್ಮೆಲ್ಲರನ್ನು ತುಂಬ ಪ್ರೀತಿಯಿಂದ ಹರಿಸ್ತೇವೆ. ಎಲ್ಲರಿಗೂ ಒಳಿತಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕಿ. ಮನ್ನಣೆಯ ದಾಹವನ್ನು ಬದಿಗಿಟ್ಟು ಗುರುವಿಗೆ ಮಾಡಿಕೊ ಸಮರ್ಪಣೆ, ನೀಡುವುದೇನು ಬೇಡುವುದೇನು ಸಮರ್ಪಣೆಯೇ ದೊಡ್ಡ ಗುರುದಕ್ಷಿಣೆ. ಗಗನದಿ ತಿರುಗುವ ಸೂರ್ಯನ ಚಲನೆಯ ಕಣ್ಣಲ್ಲಿ ಅರಿಯುವುದು ಅಸಾಮಾನ್ಯ. ಪಂಚಾಂಗವ ಬರೆಯುವ ತಪಸ್ಸನು ಮಾಡಿದ ಗಣಪತಿ ಗತಿಸಿದರು ಜಗಮಾನ್ಯ. ಬೇಲಿಯ ಕಿತ್ತರೆ ಮಾಲಿಗೆ ಕೆಡುಕು ನಿಲ್ಲಲಿ ಎದೆಯಲ್ಲಿ ಭೂಕುಸಿತ. ಬೇಲಿಯ ಕಿತ್ತರೆ ಮಾಲಿಗೆ ಕೆಡುಕು ನಿಲ್ಲಲಿ ಎದೆಯಲ್ಲಿ ಭೂಕುಸಿತ. ಗಣಪತಿಯಂತ ಗಣಪತಿ ಹುಟ್ಟುತ್ತಿರಲಿ ಶಾಶ್ವತವಾಗಲಿ ಸೂರ್ಯ ಸಿದ್ಧಾಂತ. ಕಾಣದ ಕಾಲದ ಭಾಷೆಯ ತಿಳಿದರೆ ಕಾಣುವುದೆಲ್ಲ ಶುಭ ಫಲವೇ. ಕಾಲನು ಕೊಟ್ಟ ಎಚ್ಚರಿಕೆಯ ಮರೆತರೆ ಜೀವ ಬಳಲುವುದು ವಿಧಿಲೀಲೆ. ಕಾಲನು ಕೊಟ್ಟ ಎಚ್ಚರಿಕೆಯ ಮರೆತರೆ ಜೀವ ಬಳಲುವುದು ವಿಧಿಲೀಲೆ. ಭೂಮಿಗೆ ಬಿದ್ದ ಗಳಿಗೆಯ ಎಣಿಸಿ ಜಾತಕ ಬರೆದರು ಜ್ಯೋತಿಷರು. ಕೆಡುಕನು ಕಳೆದು ಒಳಿತನು ವರ್ಧಿಸಿ ದಾರಿಯ ತೋರುವ ನಮ್ಮ ಗುರು. ಭೂಮಿಯ ಸತ್ವವ ಹೀರುವ ತರುಗಳು ಸಾತ್ವಿಕ ಫಲವನ್ನೇ ನೀಡುವವು. ಸೂರ್ಯನ ಬೆಳಕನ್ನು ಹೀರಿ ತಾರೆಗಳು ಕತ್ತಲಲ್ಲಿ ಬೆಳಕೀಯುವವು. ಸೂರ್ಯನ ಬೆಳಕನ್ನು ಹೀರಿ ತಾರೆಗಳು ಕತ್ತಲಲು ಬೆಳಕೀಯುವವು. ಭಾರತವನ್ನು ಮರೆತು ನಡೆನುಡಿಯಲಿ ಪಶ್ಚಿಮವನ್ನು ಅಪ್ಪುವರೆ.
ಪಶ್ಚಿಮದೆಡೆ ಸರಿದರೆ ಪತನ ಸೂರ್ಯನಿಗೂ ಇದು ಒಪ್ಪುವರೆ. ಪಶ್ಚಿಮದೆಡೆ ಸರಿದರೆ ಪತನ ಸೂರ್ಯನಿಗೂ ಇದು ಒಪ್ಪುವರೆ. ಗಗನವ ಕೊರೆದು ಪಾಲು ಮಾಡಿದರೆ ದೊರೆವುದು ರಾಶಿ 12. ಗಗನವ ಕೊರೆದು ಪಾಲು ಮಾಡಿದರೆ ದೊರೆವುದು ರಾಶಿ 12. ಬಲ ಹೆಚ್ಚಾದರೆ ಫಲ ಹೆಚ್ಚು ಶಿಷ್ಯರ ಬದುಕಾಗಲಿ ಗಂಧದ ಕೊರಡು. ಶಿಷ್ಯರ ಬದುಕಾಗಲಿ ಗಂಧದ ಕೊರಡು. ವಿಧ ವಿಧ ತೊಂದರೆ ನೀಡಿದರು ಮುನಿಯನು ಎಂದಿಗೂ ನಮ್ಮ ಗುರು. ವಿಧ ವಿಧ ತೊಂದರೆ ನೀಡಿದರು ಮುನಿಯನು ಎಂದಿಗೂ ಅವನು ಗುರು. ಅಜ್ಞಾನವ ಕಳೆದು ಸುಜ್ಞಾನವ ಹರಸು ಗ್ರಹಗಳ ಅನುಗ್ರಹ ಹರಸು ಗುರು. ಅಜ್ಞಾನವ ಕಳೆದು ಸುಜ್ಞಾನವ ಹರಿಸು ಗ್ರಹಗಳ ಅನುಗ್ರಹ ಹರಸು ಗುರು. ಕಾಲದ ಕುರಿತು ಕಾಲಕಾಲಕ್ಕೂ ಅರುಹುತ್ತಿರು ಪ್ರಿಯ ಗುರುವೆ. ಕಾಲದ ಕುರಿತು ಕಾಲಕಾಲಕ್ಕೂ ಅರುಹುತ್ತಿರು ಪ್ರಿಯ ಗುರುವೆ. ಗುರುವಿನಿಂದಲೇ ಗಹನ ವಿಚಾರ ಕೇಳುವುದು ಕೂಡ ಶುಭ ಫಲವೇ. ಗುರುವಿನಿಂದಲೇ ಗಹನ ವಿಚಾರ ಕೇಳುವುದು ಕೂಡ ಶುಭ ಫಲವೇ. ಸೇರಿದ ಎಲ್ಲ ಭಕ್ತರ ಪರವಾಗಿ ಮತ್ತೊಮ್ಮೆ ಶ್ರೀಚರಣಕ್ಕೆ ಹಣೆ ಮಣಿತಾ ಇದ್ದೇವೆ.